ಹಾಯ್ ನಮಸ್ತೆ ಎಲ್ರಿಗೂ. ವೆಲ್ಕಮ್ ಆಲ್ ಆಫ್ ಯು. ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ. ಎಲ್ಲ ಕ್ಲಿಯರ್ ಇದ್ರೆ ಒಂದ್ಸಲ ಏನಂತಂದ್ರೆ ತಮ್ಮನೇಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು. ರೈಟ್, ಎಲ್ಲ ಕ್ಲಿಯರ್ ಇದೆ ಅಂತೇಳಿ ಅಂದ್ಕೊಳ್ತೀನಿ ನಾನು. ರೈಟ್, ಕೇಸ್ ಸೆಟ್ ಏನಂತಂದ್ರೆ ಎಕ್ಸಾಮ್ ಏನಂತಂದ್ರೆ ನಿನ್ನೆ ಎಕ್ಸಾಮ್ ಆಗಿತ್ತಲ್ಲ, ಆ ಎಕ್ಸಾಮಲ್ಲಿ ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅದ್ರ ಬಗ್ಗೆ ಏನಂತಂದ್ರೆ ಇವತ್ತಿನ ಈ ತರಗತಿಯಲ್ಲಿ ಏನಂತಂದ್ರೆ ಡಿಸ್ಕಷನ್ ಮಾಡೋಣ. ರೈಟ್, ಯಾವುದಾದ್ರೂ ಒಂದು ತಗೊಳ್ಳೋಣ. ಎಸ್, ಎಲ್ಲ ಕ್ಲಿಯರ್ ಇದ್ರೆ ಒಂದ್ಸಲ ತಮ್ಮನೇಲಿ ಹಾಕಕ್ಕೆ ಸಾಧ್ಯ ಆಗಿರಬೇಕು. ನಮಸ್ತೆ ಎಲ್ರಿಗೂ. ನೋಡಿ, ಇಲ್ಲಿ ನೇರವಾದ ಕ್ವಶನ್ಸ್ ಕೇಳ್ಯಾರ. ಏನು ಕೇಳ್ಯಾರ ನೋಡ್ರಿ, ಇಲ್ಲಿ IMF ಡ್ಯಾಶ್ ದ ಫಲಿತಾಂಶವಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಿದ್ದಾರೆ. ಯಾವುದರ ಫಲಿತಾಂಶ IMF ಆಗಿದೆ ಅಂತೇಳಿ ನಿಮ್ಗೆ ಕ್ವಶನ್ಸ್ ಕೇಳಿದ್ದಾರೆ. ಹಾಗಾದ್ರೆ ಅದು ನೇರವಾದ ಕ್ವಶನ್. ನಾನು ಏನಂತಂದ್ರೆ ಕ್ಲಾಸ್ ಮಾಡಿದ್ದೀನಿ, ಕೆಲವೊಂದು ಮಾಡಿದ್ದು ಬಂದಿದ್ದಾವೆ, ಇನ್ನು ಕೆಲವೊಂದು ಏನಂತಂದ್ರೆ ಸಿಲೆಬಸ್ ಇನ್ನು ಏನಂತಂದ್ರೆ ನಿಮ್ಗೆ ಮುಗಿಲಾರ್ದು ಏನಂತಂದ್ರೆ ಬಂದಿರುವಂಥದ್ದು. ಎಲ್ಲ ಕ್ಲಿಯರ್ ಇದೆ ಅಂತೇಳಿ ಅನ್ಕೊಳ್ತೀನಿ. ಹಾಗಾದ್ರೆ IMF ಮತ್ತು ವಿಶ್ವ ಬ್ಯಾಂಕ್ಗಳ ಎರಡೂ ಇದಾವಲ್ಲ, IMF ಮತ್ತು ವಿಶ್ವ ಬ್ಯಾಂಕು 1944 ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಸ್ಥಾಪನೆ ಆಗಿದ್ದಾವೆ. ಎರಡೂ ಕೂಡ ಏನಂತಂದ್ರೆ IMF ಮತ್ತು ವಿಶ್ವ ಬ್ಯಾಂಕು ಬ್ರಿಟನ್ ವುಡ್ ಸಮ್ಮೇಳನ 1944 ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ IMF ಮತ್ತು ವಿಶ್ವ ಬ್ಯಾಂಕುಗಳ ಎರಡೂ ಕೂಡ ಏನಂತಂದ್ರೆ ಸ್ಥಾಪನೆ ಆಗಿವೆ. ನಾನೇನಂತಂದ್ರೆ ಹಂಗೆ ಹೇಳಿದೆ, ನಾನು ಯಾವುದರ ಅನ್ವಯ ಸ್ಥಾಪನೆ ಆಗಿದ್ದಾವೆ ಏನಂತೇಳಿ ಎಲ್ಲನೂ ನಾನೇನಂತಂದ್ರೆ ಡಿಸ್ಕಷನ್ ಮಾಡುವಾಗ ಏನಂತಂದ್ರೆ ಹೇಳಿದೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ನೋಡ್ರಿ, IMF ಮತ್ತು ವಿಶ್ವ ಬ್ಯಾಂಕ್ಗಳ ಎರಡೂ ಸ್ಥಾಪನೆ ಆಗಿದ್ದು ಕೂಡ 1945 ಡಿಸೆಂಬರ್ 27 ಯಾವ ಸಮ್ಮೇಳನದ ಅನ್ವಯ ಅಂತಂದ್ರೆ 1944 ಬ್ರಿಟನ್ ವುಡ್ ಸಮ್ಮೇಳನ. ಕೆಲವೊಂದು ಬುಕ್ ಒಳಗೆ ರೋಮ್ ಸಮ್ಮೇಳನ ಅಂತೇಳಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಬಟ್ ಏನಂತಂದ್ರೆ ರೋಮ್ ಸಮ್ಮೇಳನ ಅಲ್ಲ, ಅದು ಯಾವುದು ಅಂತ ಕೇಳಿದ್ರೆ ಬ್ರಿಟನ್ ವುಡ್ ಸಮ್ಮೇಳನದ ಅನ್ವಯ ಏನಂತಂದ್ರೆ ಸ್ಥಾಪನೆ ಆಗಿರೋದನ್ನು ನಾವು ನೋಡ್ತೀವಿ. ನೆಕ್ಸ್ಟ್, ಎರಡೂ ಕೇಂದ್ರ ಕಚೇರಿ ಕೂಡ ಏನಂತಂದ್ರೆ ವಾಷಿಂಗ್ಟನ್ DC ಒಳಗಿದೆ. ಆದ ಕಾರಣ ಎರಡನ್ನ IMF ಮತ್ತು ವಿಶ್ವ ಬ್ಯಾಂಕನ್ನ ಅವಳಿ ಸಂಸ್ಥೆಗಳು ಅಂತೇಳಿ ಕರೀತಾರೆ. ಎರಡಕ್ಕೂ ಅವಳಿ ಸಂಸ್ಥೆಗಳು ಅಂತ ಕರೀತಾರೆ. ರೈಟ್, ನೆಕ್ಸ್ಟ್, ಲಾಫರ್ ಕರ್ವ್ ಇವುಗಳ ನಡುವಿನ ಸಂಬಂಧವನ್ನು ವಿವರಿಸುತ್ತದೆ. ಅರ್ಥರ್ ಲಾಫರ್ ರೇಖೆ ಯಾವುದರ ನಡುವಿನ ಸಂಬಂಧವನ್ನು ತಿಳಿಸಿಕೊಡುವಂತ ರೇಖೆ ಆಗಿದೆ. ಹಾಗಾದ್ರೆ ಲಾಫರ್ ರೇಖೆ ಅಂತಂದ್ರೆ ನೋಡಿದ ಕೂಡಲೇ ಹೇಳಬೇಕು. ನಾನು ರೇಖಾಚಿತ್ರಗಳನ್ನು ಹೇಳಿದೆ, ಕರ್ಗಳ ಬಗ್ಗೆ ಸಪ್ರೇಟ್ ಆಗಿ ಏನಂತಂದ್ರೆ ಕ್ಲಾಸ್ ಮಾಡಿದೆ. ಒಂದು ಕ್ವಶನ್ ಪಕ್ಕ ಇರ್ತದ ಅಂತ ಹೇಳಿದೆ, ಸೊ ಇಲ್ಲಿ ಕೂಡ ಪಕ್ಕ ಇದೆ. ತೆರಿಗೆ ದರ ಮತ್ತು ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ತಿಳಿಸುವಂತ ರೇಖೆ ಯಾವುದಾಗಿದೆ ಅಂತಂದ್ರೆ ಲಾಫರ್ ರೇಖೆ ಆಗಿದೆ. ಅರ್ಥರ್ ಲಾಫರ್ ಅನ್ನೋರು, ಅರ್ಥರ್ ಲಾಫರ್ ಎಂಬುವರು ಏನಂತಂದ್ರೆ ಈ ಲಾಫರ್ ರೇಖೆಯನ್ನು ಅಭಿವೃದ್ಧಿಪಡಿಸ್ತಾರೆ. 1950 ಇಂದ 1960 ಅವಧಿಯಲ್ಲಿ ಏನಂತಂದ್ರೆ ಅರ್ಥರ್ ಲಾಫರ್ ಅವರು ಲಾಫರ್ ರೇಖಾಚಿತ್ರವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಇದು ಏನಂತಂದ್ರೆ ಗೊತ್ತಿರಬೇಕು ನಿಮಗೆ. ಈ ಲಾಫರ್ ರೇಖಾಚಿತ್ರದಲ್ಲಿ ಲಾಫರ್ ರೇಖೆ ಒಂದು ನಿರ್ದಿಷ್ಟ ಹಂತದವರೆಗೆ ಏರಿಕೆಯಾಗಿ ನಂತರ ಇಳಿಕೆ ಆಗಿದೆ ಅಂತೇಳಿ ನಾನು ಈ ಮಾಡಲಲ್ಲಿ ನಿಮಗೆ ಏನಂತಂದ್ರೆ ಕರ್ ಅನ್ನು ತಿಳಿಸ್ಕೊಟ್ಟಿದ್ದೆ. ನಾನು ಯಾರು ನೋಡಿಲ್ಲ ಹಿಂದೆ ಕ್ಲಾಸ್ ಏನಂತಂದ್ರೆ ನೋಡ್ಬೋದು. ರೈಟ್, ಇಲ್ಲಿ ಏನಂತಂದ್ರೆ ಸಿ ಸರಿಯಾದ ಉತ್ತರ ಆಗುತ್ತೆ. ತೆರಿಗೆ ದರ ಮತ್ತು ತೆರಿಗೆ ಆದಾಯದ ನಡುವಿನ ಸಂಬಂಧವನ್ನು ತಿಳಿಸಿಕೊಡುವಂಥದ್ದು. ನೆಕ್ಸ್ಟ್, ಇದಾದ ನಂತರ NNP ಇದಕ್ಕೆ ಸಮನಾಗಿದೆ. ಇದು ಕೂಡ ಏನಂತಂದ್ರೆ ಕ್ಲಾಸ್ ಅಲ್ಲಿ ಆಗಿರುವಂಥದ್ದೇ. ಇದನ್ನು ನಾನು NNP ಇದನ್ನು ನಿಮಗಂತೂ ನಾನು ಹೇಳಿದ್ದೀನಿ. ಇದನ್ನು NNP ಇದಕ್ಕೆ ಸಮ ಅಂತಂದ್ರೆ GNP ಒಳಗೆ ಏನಂತಂದ್ರೆ ಡೈರೆಕ್ಟ್ ಹಿಂಗೆ ಹೇಳಿದ್ ನಾನು. GNP ಒಳಗೆ ನಾನು NNP ಸೂತ್ರ ಏನು ಹೇಳಿದೆ ಗೊತ್ತಾ? NNP ಇಸ್ ಈಕ್ವಲ್ ಟು GNP ಮೈನಸ್ DC ಅಂತ ಹೇಳಿದ್ದೆ ನಾನು. ಮೈನಸ್ DC ಅಂತಂದ್ರೆ ಸವಕಳಿ ವೆಚ್ಚ. GNP ಇಸ್ ಈಕ್ವಲ್ ಟು ಗ್ರಾಸ್ ನ್ಯಾಷನಲ್ ಪ್ರಾಡಕ್ಟ್ ಮೈನಸ್ ಏನಂತಂದ್ರೆ DC ಅಂತ. DC ಅಂತಂದ್ರೆ ಸವಕಳಿ ವೆಚ್ಚ ಅಂತಂದ್ರೆ ಸವಕಳಿಯನ್ನು ಏನು ಮಾಡ್ಬೇಕು, ಇಲ್ಲಿ ಮೈನಸ್ ಮಾಡ್ಬೇಕು NNP ಅಲ್ಲಿ. ನೋಡಿ, GNP ಅಲ್ಲಿ ಏನಂತಂದ್ರೆ GNP ಅಲ್ಲಿ ಸವಕಳಿಯನ್ನು ಏನು ಮಾಡಬೇಕು, ಪ್ಲಸ್ ಮಾಡಬೇಕು DC ಅನ್ನು. ಬಟ್ ಇಲ್ಲಿ ಏನಂತಂದ್ರೆ DC ಅನ್ನು ಏನು ಮಾಡಬೇಕು, ಸವಕಳಿ ವೆಚ್ಚವನ್ನು ಮೈನಸ್ ಮಾಡಬೇಕು. ಸೊ ಅದಕ್ಕೆ ಏನಂತಂದ್ರೆ NNP ಅಂತಂದ್ರೆ ಏನಂತಂದ್ರೆ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಬೇಕಾದ್ರೆ ಹಳೆ ಕ್ಲಾಸ್ ನಾನು ಮಾಡಿ ತೆಗೆದು ನೋಡ್ರಿ ಗೊತ್ತಾಗ್ತದೆ. ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಒಟ್ಟು ರಾಷ್ಟ್ರೀಯ ಉತ್ಪನ್ನದಲ್ಲಿ ಸವಕಳಿ ವೆಚ್ಚವನ್ನು ಕಳೆದ ನಂತರ ಏನು ಮೊತ್ತ ಉಳಿತಿತ್ತಲ್ಲ
ಅದನ್ನೇ ಏನಂತ ಕರಿತೀವಿ ನಾವು ಅಂತಂದ್ರೆ NNP ಅಂತ ಕರಿತೀವಿ. NNP ಅಂತಂದ್ರೆ ನೆಟ್ ನ್ಯಾಷನಲ್ ಪ್ರಾಡಕ್ಟ್ ಅಂತ ಹೇಳ್ತೀವಿ. ಇದನ್ನು ನೆಟ್ ನ್ಯಾಷನಲ್ ಪ್ರಾಡಕ್ಟ್, ಇದು ಪ್ರಾಡಕ್ಟ್. ಓಕೆ, ನೆಟ್ ನ್ಯಾಷನಲ್ ಪ್ರಾಡಕ್ಟ್. ನೆಕ್ಸ್ಟ್ ಇಲ್ಲಿ ಸರಿಯಾದ ಉತ್ತರ ಸಿ ಆಗುತ್ತೆ, ಇಷ್ಟು ನೆನಪಿಟ್ಕೊಳ್ರಿ. ನೆಕ್ಸ್ಟ್ GDP ಅಲ್ಲಿ ಇಲ್ಲಿ ನಿಮಗೆ ನೋಡ್ರಿ, GDP ಅಲ್ಲಿ ಸವಕಳಿ ವೆಚ್ಚವನ್ನು ಏನು ಮಾಡ್ತಾರೆ ಅಂತಂದ್ರೆ ಪ್ಲಸ್ ಮಾಡ್ತಾರೆ. ಸ್ವಲ್ಪ ವಯಸ್ಸಿದನಾಗಿದೆ, ಕಂಟಿನ್ಯೂ ನಿನ್ನೆ ಕ್ಲಾಸ್ ಏನಂತಂದ್ರೆ ಆಫ್ಲೈನ್ ಆನ್ಲೈನ್ ಕ್ಲಾಸ್ ಇವತ್ತು ಮೆಗಾ ಸೆಷನ್ ಬರ್ತದೆ ನಿಮಗೆ. ಇನ್ನು CTI ಪೊಲೀಸ್ PSI ಎಕ್ಸಾಮಿಗೆ ಯಾರು ಪ್ರಿಪೇರ್ ಮಾಡ್ತಿದ್ರಲ್ಲ, ನಿನ್ನೆ ಏನಂತಂದ್ರೆ 6 ತಾಸಿದ ಏನಂತಂದ್ರೆ ಕ್ಲಾಸ್ ಆಗಿದೆ, ಇವತ್ತು ಬಿಡ್ತೀವಿ ಅದನ್ನು ಕಂಟಿನ್ಯೂಸ್ಲಿ. ಏನಂತಂದ್ರೆ 6 ತಾಸೊಳಗೆ ಏನಂತಂದ್ರೆ ಇಡೀ ಎಕನಾಮಿಕ್ಸ್ ಏನಂತಂದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಏನಂದ್ರೆ ಕವರ್ ಮಾಡಿಕೊಟ್ಟಿದ್ದೀವಿ. ಸೊ GDP ಅಲ್ಲಿ ಏನಂತಂದ್ರೆ DCN ಏನು ಮಾಡ್ತೀವಿ ಅಂತಂದ್ರೆ ಪ್ಲಸ್ ಮಾಡ್ತೀವಿ. ನೆಕ್ಸ್ಟ್ ಏನಂತಂದ್ರೆ NDP ಒಳಗೆ ಏನಂತಂದ್ರೆ ಸವಕಳಿನ ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಇದು ಏನಂತಂದ್ರೆ ಗೊತ್ತಿರಬೇಕು. ನೇರವಾದ ಕ್ವಶನ್ಸ್ ಕೇಳ್ಯಾರೆ ಅವರು. KSET ಇತಿಹಾಸದಲ್ಲೇ ಅತ್ಯಂತ ಸರಳವಾಗಿರುವಂಥ ಕ್ವಶನ್ ಈ ವರ್ಷ ಕೇಳಿದಂಗೆ ಅಷ್ಟು ಈಸಿಯಾಗಿ ಕ್ವಶನ್ ಏನಂತಂದ್ರೆ ಯಾವ ವರ್ಷ ಕೂಡ ಏನಂತಂದ್ರೆ ಕೇಳಿಲ್ಲ. ನೆಕ್ಸ್ಟ್ ಈ ಕೆಳಗಿನವುಗಳಲ್ಲಿ ಯಾವುದು ಹಣದುಬ್ಬರನ್ನು ನಿಯಂತ್ರಿಸಲು ಬಳಸುವ ಕ್ರಮವಾಗಿದೆ? ನೋಟುಗಳನ್ನು ನಿಮಗೇನಂತಂದ್ರೆ ನಾನು ಇನ್ಫ್ಲೇಷನ್ ಹೇಳುವಾಗ ಇದೇ ಪಾಯಿಂಟ್ಸ್ ಹೇಳೀನಿ ಮತ್ತು ನೋಟುಗಳ ರದ್ದತಿ ಹೇಳುವಾಗ ಕೂಡ ಹೇಳೀನಿ ನಾನು. ನೋಡ್ರಿ, ಇದಕ್ಕೆ ಸಿ ಆದ ಉತ್ತರ, ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತಂದ್ರೆ ಸಿ ಆಗುತ್ತೆ. ನೇರ ತೆರಿಗೆಯಲ್ಲಿ ಹೆಚ್ಚಳ ಅಲ್ಲ, ನೇರ ತೆರಿಗೆ ಅನ್ನೋಕ್ಕಿಂತ ಏನಂತಂದ್ರೆ ಆದಾಯ ತೆರಿಗೆಯಲ್ಲಿ ಹೆಚ್ಚಳ ಅಂತಂದ್ರೆ ಇದು ಸರಿ ಆಗ್ತಿತ್ತು. ಬಟ್ ಇಲ್ಲಿ ನೇರ ಕೊಟ್ಟಿದ್ದಾನೆ, ಇಲ್ಲೂ ಕನ್ಸಿಡರ್ ಮಾಡಂಗಿಲ್ಲ ಇದನ್ನು. ಕ್ರೆಡಿಟ್ ನಿಯಂತ್ರಣ, ಎಸ್. ಬಟ್ ಏನಂತಂದ್ರೆ ಹೊಸ ನಗದು ಜಾರಿಗೆ, ಇಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ನಾವು ಸಿಗೆ ಏನಂತಂದ್ರೆ ಪ್ರಿಫರೆನ್ಸ್ ಕೊಡಬೇಕು. ಯಾವುದಂತಂದ್ರೆ ನಗದು ನೋಟು ಏನಂತಂದ್ರೆ ಅಮಾನ್ಯೀಕರಣ ಅಂತಂದ್ರೆ ನೋಟುಗಳನ್ನು ಡಿಮಾನಿಟೈಸೇಷನ್ ಮಾಡೋದು, ಡಿಮಾನಿಟೈಸೇಷನ್ ಅನ್ನು ಮಾಡೋದು ಅಂತಂದ್ರೆ ಚಲಾವಣೆಯಲ್ಲಿರುವಂಥ ನೋಟುಗಳ ಹಣದುಬ್ಬರ ಅಂತಂದ್ರೆ ಏನು ಹೇಳಿದೆ ನಾನು ನಿಮಗೆ, ಸರಕು ಮತ್ತು ಸೇವೆಗಳ ಬೆಲೆಯಲ್ಲಿ ಸತತವಾಗಿ ಹೆಚ್ಚಳವಾಗುವಂತಿದ್ರೆ ಅದನ್ನೇ ಏನಂತ ಕರೀತಾರೆ, ಹಣದುಬ್ಬರ ಅಂತೇಳಿ ಕರೀತಾರೆ ಅಂತೇಳಿ ಹೇಳಿದೆ ನಾನು. ಹೌದಾ? ಈಗೇನಂತಂದ್ರೆ ಮನಿ ಸಪ್ಲೈ ಜಾಸ್ತಿ ಆದಾಗ, ಮನಿ ಸಪ್ಲೈ ಏನಂತಂದ್ರೆ ಜಾಸ್ತಿ ಆದಾಗ ಏನಂತಂದ್ರೆ ಇನ್ಫ್ಲೇಷನ್ ಆಗ್ತದ. ಈ ಇನ್ಫ್ಲೇಷನನ್ನು ನಾವು ಏನಂತಂದ್ರೆ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಗದು ನೋಟುಗಳನ್ನು ಏನು ಮಾಡಬೇಕು, ಅಮಾನ್ಯೀಕರಣ ಮಾಡಬೇಕು, ಡಿಮಾನಿಟೈಸೇಷನ್ ಮಾಡ್ಬೇಕ್ರಿ. ನೋಟುಗಳನ್ನು ರದ್ದು ಮಾಡಿಬಿಡ್ಬೇಕು. ಈ 2016 ನವೆಂಬರ್, ಈ 2000 ನೋಟ್ ಬ್ಯಾನ್ ಆದಾಗ ಅಷ್ಟೊಂದು ನಮ್ಗೆ ಫರಕ್ ಬಿದ್ದಿಲ್ಲ. ಬಟ್ 2016 ನವೆಂಬರ್ 8ಕ್ಕೆ 500 ಮತ್ತು 1000 ರೂಪಾಯಿ ನೋಟುಗಳನ್ನು ರದ್ದು ಮಾಡಿದಾಗ, 500 ಮತ್ತು 1000 ರೂಪಾಯಿ ನೋಟ್ ರದ್ದು ಮಾಡಿದಾಗ ತುಂಬಾನೇ ಏನಂತಂದ್ರೆ ಆರ್ಥಿಕ ವ್ಯವಸ್ಥೆ ಮೇಲೆ ಇಂಪ್ಯಾಕ್ಟ್ ಬಿತ್ತು. ಜನರ ಹತ್ರ ದುಡ್ಡು ಇರಲಿಲ್ಲ ಅಂತಂದ್ರೆ ಡಿಮಾಂಡ್ ಇರಲಿಲ್ಲ ಅಂತಂದ್ರೆ ವಸ್ತುಗಳಿಗೆ ಏನಂತಂದ್ರೆ ಮೌಲ್ಯ ಇರ್ತಿರ್ಲಿಲ್ಲ. ವಸ್ತುಗಳಿಗೆ ಮೌಲ್ಯ ಇರಲಿಲ್ಲ ಅಂದ್ರೆ ರೇಟ್ ಕಡಿಮೆ ಆಗ್ತಿತ್ತು. ರೇಟ್ ಕಡಿಮೆ ಆಗೋದು ಹಣದುಬ್ಬರವನ್ನು ಏನು ಮಾಡೋದು, ನಿಗ್ರಹಿಸಲು ಅಂತೇಳಿ ಹೇಳ್ತೀವಿ, ನಿಯಂತ್ರಣ ಮಾಡೋದು ಅಂತೇಳಿ ಹೇಳ್ತೀವಿ. ರೈಟ್. ನೆಕ್ಸ್ಟ್, ಹಣದುಬ್ಬರ ನಿಯಂತ್ರಿಸುವ ಗುರಿನ ಯಾರು ಹೊಂದಿರ್ತಾರೆ? ಡೈರೆಕ್ಟ್ ಕ್ವಶನ್ಸ್ ಕೇಳ್ಯಾರೆ. RBI ಮತ್ತೇನಂತಂದ್ರೆ ಕೇಂದ್ರ ಸರ್ಕಾರ ಏನಂತಂದ್ರೆ ಹಣದುಬ್ಬರವನ್ನು ನಿಯಂತ್ರಿಸುವ ಗುರಿಯನ್ನು ಹಾಕೊಂಡಿರ್ತಾರೆ. ಕೇಂದ್ರ ಸರ್ಕಾರ ಮತ್ತು RBI. ಸರಿನಾ? ಇದು ಕೂಡ ಸಿ ಕೂಡ ಕರೆಕ್ಟ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ ಭಾರತದಲ್ಲಿ 2ನೇ ಅವಧಿ ಹಸಿರು ಕ್ರಾಂತಿ, ಇದನ್ನು ಅನಲೈಸ್ ಮಾಡಿದೆ ನಾನು ಗ್ರೀನ್ ರೆವಲ್ಯೂಷನ್ ಹೇಳುವಾಗ. ಬ್ಯಾಸ್ ಕೋರ್ಸ್ ಸ್ಟೂಡೆಂಟ್ಸ್ ಏನಂತಂದ್ರೆ ಅನಲೈಸ್ ಮಾಡಿರ್ತಾರೆ. ಭಾರತದಲ್ಲಿ 2ನೇ ಹಸಿರು ಕ್ರಾಂತಿಯ ಅವಶ್ಯಕತೆ ಉಂಟಾಗಿದ್ದು ಏಕೆ ಅಂತ. ನಮ್ಮಲ್ಲಿ 2005ರಲ್ಲಿ ಏನಂತಂದ್ರೆ 2ನೇ ಅವಧಿಯ ಹಸಿರು ಕ್ರಾಂತಿಯನ್ನು ಜಾರಿಗೆ ತರ್ತೀವಿ. 2ನೇ ಅವಧಿಯ ಹಸಿರು ಕ್ರಾಂತಿಯನ್ನು ಜಾರಿಗೆ ತಂದಿವಲ್ಲ, ಅವಾಗ ಏನಂತಂದ್ರೆ ನಮ್ಮಲ್ಲಿ ರಾಷ್ಟ್ರಪತಿ ಇದ್ರು APJ ಅಬ್ದುಲ್ ಕಲಾಂ ಅವರು. APJ ಅಬ್ದುಲ್ ಕಲಾಂ ಅವರು ಸಲಹೆ ಮೇರೆಗೆ ಏನಂತಂದ್ರೆ ಅಂದಿನ ಏನಂತಂದ್ರೆ ಭಾರತದ ಪ್ರಧಾನಿಯಾಗಿರುವಂಥ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಏನಂತಂದ್ರೆ 2ನೇ ಅವಧಿ ಹಸಿರು ಕ್ರಾಂತಿಗೆ ಚಾಲನೆ ಕೊಡ್ತಾರೆ. ಮತ್ತು ನಾರ್ಮನ್ ಬೋರ್ಲಾಂಗ್ ಅವರಿಗೆ ಭಾರತಕ್ಕೆ ಆಮಂತ್ರಣ ಮಾಡ್ತೀವಿ. ನಾರ್ಮನ್ ಬೋರ್ಲಾಂಗ್ ಅವರಿಗೆ ಭಾರತಕ್ಕೆ ಆಮಂತ್ರಣ ಮಾಡ್ತೀವಿ. ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಕೃಷಿಯಲ್ಲಿ ಉತ್ಪಾದನೆಯಲ್ಲಿ ಸ್ಥಗಿತವಾಗುತ್ತಿದೆ, ಅದು ಅಲ್ಲ. ಇಲ್ಲಿ ಏನಂತಂದ್ರೆ ಕೃಷಿಯಲ್ಲಿ ವೈವಿಧ್ಯೀಕರಣವು ಹೆಚ್ಚು ಪ್ರಗತಿ ಸಾಧಿಸಿಲ್ಲ ಅಂತೇಳಿ. ಅಂತಂದ್ರೆ ಕೃಷಿಯಲ್ಲಿ ಏನಂತಂದ್ರೆ ವಿವಿಧ ಬೆಳೆಗಳು ವೈವಿಧ್ಯೀಕರಣವು ಹೆಚ್ಚು ಪ್ರಗತಿ ಸಾಧಿಸಿಲ್ಲ ಅಂತೇಳಿ, ಮತ್ತಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಇನ್ನೂ ಅಭಿವೃದ್ಧಿ ಆಗ್ಬೇಕಂತೇಳಿ ಉದ್ದೇಶದಿಂದ ಅವ್ರಿಗೆ ಕರೆಸ್ತೀವಿ ನಾವು. ಮತ್ತೇನಂತಂದ್ರೆ ಕೃಷಿ ಉತ್ಪನ್ನಗಳ ರಫ್ತು ಕಡಿಮೆಯಾಗಿದೆ. ಇದು 2 ಏನಂತಂದ್ರೆ ಮೇನ್ ಕಾರಣ ಆಗ್ತದೆ. ಇಲ್ಲಿ ಒಂದು ಏನಂತಂದ್ರೆ 2 ಮತ್ತು 3 ಸರಿಯಾದ ಉತ್ತರ ಆಗುತ್ತೆ. ಸೊ ಬಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಕೃಷಿಯಲ್ಲಿ ವೈವಿಧ್ಯೀಕರಣ
ವಾಣಿಜ್ಯೀಕರಣವು ಹೆಚ್ಚು ಪ್ರಗತಿ ಸಾಧಿಸಿಲ್ಲ ಮತ್ತು ಕೃಷಿ ಉತ್ಪನ್ನಗಳ ರಫ್ತು ಕಡಿಮೆ ಆಗಿದೆ ಅಂತೇಳಿ. ಸೊ ಇಲ್ಲಿ 2 ಮತ್ತು ಬಿ ಏನಂತಂದ್ರೆ ಸರಿಯಾಗಿ ಉತ್ತರ ಆಗ್ತದ. ಕೃಷಿಯಲ್ಲಿ ಏನಂತಂದ್ರೆ ಉತ್ಪಾದಕತೆ ಸ್ಥಗಿತವಾಗಿರಲಿಲ್ಲ, ಉತ್ಪಾದನೆ ಆಗ್ತಿತ್ತು. ಸೊ ಇದು ಏನಂತಂದ್ರೆ ತಪ್ಪಾಗ್ತದ. 2, 3 ಮತ್ತು ಏನಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಹಣಕಾಸು ವ್ಯವಸ್ಥೆ ನಿಯಂತ್ರಕ ಪ್ರಾಧಿಕಾರವಲ್ಲ? ಓಕೆ, ಹಣಕಾಸು ಮಾರುಕಟ್ಟೆ ನಿಯಂತ್ರಿಸುವ ಪ್ರಾಧಿಕಾರ ಯಾವುದಾಗಿಲ್ಲ ಅಂತೇಳಿ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಸೆಬಿ ಅಂತೂ ಪ್ರಾಧಿಕಾರ ಆಗಿದೆ, IRDA ಕೂಡ ಆಗಿದೆ, ಮತ್ತೇನಂತಂದ್ರೆ PFRDA ಕೂಡ ಆಗಿದೆ. ಬಟ್ ಇಲ್ಲಿ ಆಗ್ಲಾರ್ದು ಯಾವುದಾಗಿದೆ ಅಂತೇಳಿ ನಿಮಗೆ ಏನಂತಂದ್ರೆ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ಏನಂತಂದ್ರೆ ಇದು ಆಗಿಲ್ಲ. ಯಾವುದು ಅಂತಂದ್ರೆ AMFI ಅಂತೇಳಿ. AMFI ಫುಲ್ ಫಾರ್ಮ್ ಏನಂತಂದ್ರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ. ಮ್ಯೂಚುವಲ್ ಫಂಡ್ ಇನ್ ಇಂಡಿಯಾ ಇದು ಇದೆಯಲ್ಲ, ಅದು ಏನಂತಂದ್ರೆ ನಿಯಂತ್ರಕ ಏನಂತಂದ್ರೆ ಪ್ರಾಧಿಕಾರ ಅಲ್ಲ. ಓಕೆ, ಈ ಮ್ಯೂಚುವಲ್ ಫಂಡ್ಸ್ಗಳನ್ನೇ ನಿಯಂತ್ರಣ ಮಾಡೋರು ಯಾರಿದ್ದಾರೆ ಭಾರತದಲ್ಲಿ? ಈ ಮ್ಯೂಚುವಲ್ ಫಂಡ್ಸ್ಗಳನ್ನು ಭಾರತದಲ್ಲಿ ಏನಂತಂದ್ರೆ ನಿಯಂತ್ರಿಸೋರು ಯಾರಿದ್ದಾರೆ ಅಂತಂದ್ರೆ ಸೆಬಿ ಇದೆ ನೋಡ್ರಿ. ಯಾವುದಿದೆ? ಸೆಬಿ ಇದೆ. ಅದಕ್ಕೇನಂತಂದ್ರೆ ಸಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಇಲ್ಲಿ ಏನಂತಂದ್ರೆ ಹೊಂದಿಸಿ ಬರೆಯಲ್ಲಿ ನಿಮಗೆ ಏನಂತಂದ್ರೆ ಕೇಳಿರುವಂಥ ಕ್ವಶನ್, ಪಟ್ಟಿ ಎ ಮತ್ತು ಬಿ ಕೊಟ್ಟಾರೆ ನೋಡ್ರಿ. ಪ್ರತಿಸ್ಪರ್ಧಿ ಮತ್ತು ಹೊರಗಿಡಬಹುದಾದ ಸರಕು ಯಾವುದು ಅಂತಂದ್ರೆ ಪ್ರತಿಸ್ಪರ್ಧಿ ಮತ್ತು ಇದು ಏನಂತಂದ್ರೆ ಸಾರ್ವಜನಿಕ ಸರಕು. ನೆಕ್ಸ್ಟ್ ಏನಂತಂದ್ರೆ ಎರಡನೇದು ಪ್ರತಿಸ್ಪರ್ಧಿ ಅಲ್ಲದ ಮತ್ತು ಹೊರಗಿಡಬಹುದಾದ ಅಂತಂದ್ರೆ ನೈಸರ್ಗಿಕ, ಎಲ್ರಿಗೂ ಸಿಗುವಂಥದ್ದು. 2, 3 ಎಲ್ಲಿ ಐತಿ ನೋಡ್ಬೇಕು ನಾವು. ಈಗ B3 ಎಲ್ಲಿ ಐತಿ ಅಂತ ನೋಡಬೇಕು. B3 ಎಲ್ಲಿ ಐತಿ ಅಂತಂದ್ರೆ ಎ ಐತಿ, 1A ಎಲ್ಲಿ ಐತಿ ಅಂತಂದ್ರೆ ಡಿ ಸರಿಯಾದ ಉತ್ತರ ಆಗುತ್ತೆ. ಜಾಸ್ತಿ ಏನಂತಂದ್ರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇಲ್ಲಿ ಹೊಂದಿಸಿ ಬರೇರಿ ಕೇಳಿದ್ರೆ ಮತ್ತಷ್ಟು ಖುಷಿ ಆಗ್ತದ. ಯಾಕಂತಂದ್ರೆ ಯಾಕೆ ಖುಷಿ ಆಗ್ತದ ಅಂತಂದ್ರೆ 2 ಆನ್ಸರ್ ಗೊತ್ತಾದ್ರೆ ಸಾಕು ನಮಗೆ ಏನಂತಂದ್ರೆ ಈಸಿಯಾಗಿ ಏನಂತಂದ್ರೆ ಆನ್ಸರನ್ನು ಗೆಸ್ ಮಾಡ್ಕೊಳ್ಬಹುದು. ನೆಕ್ಸ್ಟ್ ಏನಂತಂದ್ರೆ ವಿನಿಮಯ ದರದ ಕೊಳ್ಳುವ ಶಕ್ತಿಯ ಸಿದ್ಧಾಂತ ಇವರಿಗೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದ್ದಾರೆ ನಿಮಗೆ. ಹಾಗಾದ್ರೆ ಇದು ಯಾರಿಗೆ ಸಂಬಂಧಪಟ್ಟಿರುವಂಥ ಸಿದ್ಧಾಂತ ಆಗಿದೆ? ವಿನಿಮಯ ದರ ಕೊಳ್ಳುವ ಶಕ್ತಿ ಸಮಾನತೆಯ ಸಿದ್ಧಾಂತವು ಇವರಿಗೆ ಸಂಬಂಧಪಟ್ಟಿದೆ. ನೇರವಾದ ಕ್ವಶನ್ಸ್ ಕೇಳಿದ್ದಾರೆ. ಇದು ಯಾವುದು ಅಂತಂದ್ರೆ ನೇರವಾದ ಉತ್ತರ ಯಾವುದು ಅಂದ್ರೆ ಗೊಸ್ತಾವ್ ಏನಂತಂದ್ರೆ ಕ್ಯಾಸೆಲ್ ಅವರಿಗೆ ಸಂಬಂಧಪಟ್ಟಿದೆ. ಗೊಸ್ತಾವ್ ಕ್ಯಾಸೆಲ್ ಅವರಿಗೆ ಸಂಬಂಧಿಸಿರುವಂಥ ಸಿದ್ಧಾಂತ ಆಗಿದೆ. ನೆಕ್ಸ್ಟ್ ಏನಂತಂದ್ರೆ ಇಲ್ಲೇ ಐತೆ ನೋಡ್ರಿ, ಗೊಸ್ತಾವ್ ಸೇಮ್ ರಿಪೀಟೆಡ್ ಆಗಿದೆ. ಬೇರೆ ಬೇರೆ ಇದನ್ನು ಒಳಗಿನ ತೊಗೊಂಡಿನಿ. ನಾನು ಗ್ರೂಪಲ್ಲಿ ಬಂದಿದ್ದ ಅಲ್ಲಿ ಏನಂತಂದ್ರೆ ಸರ್ಚ್ ಮಾಡಿದ್ದೀನಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಏನಂತಂದ್ರೆ ಕ್ವಶನ್ಸ್ ಸ್ಟೂಡೆಂಟ್ಸ್ ಕಳಿಸಿದ್ದ. ಸೊ ಇದು ಯಾವುದು? ಗುಸ್ತಾವ್ ಕ್ಯಾಸೆಲ್ಸ್ ಅವರಿಗೆ ಏನಂತಂದ್ರೆ ಸಂಬಂಧಪಟ್ಟಿದೆ. ನೆಕ್ಸ್ಟ್, ವಿದೇಶಿ ವಿನಿಮಯದಲ್ಲಿ ಫಾರ್ವರ್ಡ್ ಮಾರ್ಕೆಟು ಯಾವ ಮಾರುಕಟ್ಟೆಯಾಗಿದೆ? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅನ್ನೋದು ಏನಂತಂದ್ರೆ ದೀರ್ಘಾವಧಿಯಾಗಿದೆ. ಇದು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅಂತದ್ದು ಅಂತಂದ್ರೆ ದೀರ್ಘಾವಧಿಯ ಮಾರುಕಟ್ಟೆಯಾಗಿದೆ. ಮೊದಲೇನಂತಂದ್ರೆ ಇಲ್ಲಿ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅನ್ನೋದು ಏನಂತಂದ್ರೆ ಮೊದಲೇನಂತಂದ್ರೆ ಇದನ್ನು ನಿಯಂತ್ರಣ ಮಾಡೋದು ಯಾವುದಾಗಿತ್ತು ಅಂತಂದ್ರೆ ಸೆಬಿ ಆಗಿತ್ತು. ಸೆಬಿ ಯಾವುದು? ಸೆಬಿ, ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಅಂಡ್ ಬೋರ್ಡ್ ಆಫ್ ಇಂಡಿಯಾ. ಇದು ಇದು ಏನಂತಂದ್ರೆ ಸಿ ಸರಿಯಾದ ಉತ್ತರ ಆಗುತ್ತೆ. ಸಣ್ಣ ಮತ್ತು ಏನಂತಂದ್ರೆ ದೀರ್ಘಾವಧಿಯ ಅಂತಂದ್ರೆ ಅಲ್ಪಾವಧಿ ಮತ್ತು ಏನಂತಂದ್ರೆ ದೀರ್ಘಾವಧಿಯಲ್ಲಿ ಕೂಡ ಏನಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಈ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇದೆ ಅಲ್ಲ, ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಅಟ್ ಪ್ರೆಸೆಂಟ್ ಏನಂತಂದ್ರೆ ಇಲ್ಲ. ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ 1953 ಸ್ಥಾಪನೆ ಆಗಿತ್ತು. ಮುಂಬೈಯಲ್ಲಿ ಇದರ ಕೇಂದ್ರ ಕಚೇರಿ ಇತ್ತು. ಬಟ್ ಏನಂತಂದ್ರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ನ 2015 ಏನಂತಂದ್ರೆ ಸೆಬಿಯಲ್ಲಿ ಏನಂತಂದ್ರೆ ವಿಲೀನಗೊಳಿಸಲಾಗಿದೆ. ಸೊ ಇದು ಸಣ್ಣ ಮತ್ತು ದೀರ್ಘಾವಧಿ ಎರಡಕ್ಕೂ ಕೂಡ ಏನಂತಂದ್ರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಸಂಬಂಧಪಟ್ಟಿದೆ ಅಂತೇಳಿ ಹೇಳ್ಬೋದು. ಸಿ ಸರಿಯಾದ ಉತ್ತರ. ನೆಕ್ಸ್ಟ್, ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದ ಅಧ್ಯಯನದಲ್ಲಿ ನಾವು ಇದರ ಸಾಧನಗಳನ್ನು ಬಳಸುತ್ತೇವೆ. ಯಾವುದನ್ನು ಬಳಸ್ತೀವಿ? ಅಂತಾರಾಷ್ಟ್ರೀಯ ಅರ್ಥಶಾಸ್ತ್ರದಲ್ಲಿ ಯಾವುದನ್ನು ಬಳಸ್ತೀವಿ ಅಂತೇಳಿ ಕ್ವಶನ್ಸ್ ಕೇಳಿದರೆ ಮೈಕ್ರೋ ಆರ್ಥಿಕ ಸಿದ್ಧಾಂತ ಮಾತ್ರ. ನೆಕ್ಸ್ಟ್ ಏನಂತಂದ್ರೆ ಮ್ಯಾಕ್ರೋ ಆರ್ಥಿಕ ಸಿದ್ಧಾಂತ ಮಾತ್ರ. ಮೈಕ್ರೋ ಮತ್ತು ಮ್ಯಾಕ್ರೋ ಸಿ ಸರಿಯಾದ ಉತ್ತರ ಆಗಿದೆ. ಎರಡನ್ನು ಬಳಸ್ತೀವಿ, ಮೈಕ್ರೋನು ಬಳಸ್ತೀವಿ ಮತ್ತು ಮ್ಯಾಕ್ರೋನ್ ಎರಡನ್ನು ಬಳಸ್ತೀವಿ ಅಂತಂದ್ರೆ ಇಲ್ಲಿ ಡಿ ಸರಿಯಾದ ಉತ್ತರ ಆಗುತ್ತೆ. ಯಾವುದು? ಡಿ. ಎ ಮತ್ತು ಬಿ ಅಂತಂದ್ರೆ ಯಾವುದು? ಡಿ ಸರಿಯಾದ ಉತ್ತರ ಆಗುತ್ತೆ.
ಮೈಕ್ರೋನು ಬಳಸ್ತೀವಿ ಮತ್ತು ಮ್ಯಾಕ್ರೋನು ಬಳಸ್ತೀವಿ, ಅದಕ್ಕೆ ಏನಂತಂದ್ರೆ ಡಿ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಹಣದುಬ್ಬರದ ನಿರೀಕ್ಷೆಗಳು ಹೆಚ್ಚಾದರೆ ಡ್ಯಾಸ್ ಅಲ್ಪಾವಧಿ ಫಿಲಿಪ್ಸ್ ರೇಖೆ ತಿರುವು ಏನಾಗುತ್ತದೆ ಅಂತ ಕೇಳಿದೆ. ಹಣದುಬ್ಬರದ ನಿರೀಕ್ಷೆಗಳು ಏನಂತಂದ್ರೆ ಹೆಚ್ಚಾದರೆ, ಹಣದುಬ್ಬರ ಹೆಚ್ಚಾದರೆ ಅಲ್ಪಾವಧಿ ಫಿಲಿಪ್ಸ್ ರೇಖೆ ತಿರುವು ಏನಾಗಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಏನಂತಂದ್ರೆ ಸಿ ಸರಿಯಾದ ಉತ್ತರ ಆಗುತ್ತೆ. ಬಲಕ್ಕೆ ಏನಂತಂದ್ರೆ ಶಿಫ್ಟ್ ಆಗುತ್ತದೆ ಅಂತೇಳಿ ಇಲ್ಲಿ ಆನ್ಸರ್. ನೆಕ್ಸ್ಟ್, ಇಲ್ಲಿ ಕೆಳಗಿನವುಗಳಲ್ಲಿ ಯಾವುದು ವಿಸ್ತರಣಾ ಹಣಕಾಸು ನೀತಿಯ ಪರಿಣಾಮವಾಗಿವೆ? ಯಾವುದು ಹಣಕಾಸು ನೀತಿಯ ಪರಿಣಾಮವಾಗಿದೆ ಅಂತೇಳಿ ಕ್ವಶನ್ಸ್ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ವಿನಿಮಯ ದರ ಇಳಿಕೆ. ಕೆಲವೊಬ್ಬರು ಸೆಲೆಬ್ರೇಷನ್ ಚಿತ್ರ ಹಾಕತ್ತಾರೆ. ರೈಟ್ ಆಗಿದೆ ಏನಂತಂದ್ರೆ ಸೆಲೆಬ್ರೇಷನ್ ಚಿತ್ರ, ರಾಂಗ್ ಆಗಿದೆ ಮತ್ತೊಂದು ಸೆಲೆಬ್ರೇಷನ್. ಇಲ್ಲಿ ಏನಂತಂದ್ರೆ ವಿನಿಮಯ ದರವು ಇಳಿಯುತ್ತದೆ. ನೋಡ್ರಿ, ವಿನಿಮಯ ದರವು ಏನಂತಂದ್ರೆ ಇಳಿಕೆ ಆಗಂಗಿಲ್ಲ, ಹೆಚ್ಚಾಗ್ತದ. ಪರಿಣಾಮಕಾರಿ ನೀತಿಯಿಂದ ಏನಂತಂದ್ರೆ ಹೆಚ್ಚಾಗ್ತದ, ಇದು ಇಳಿಕೆ ಆಗಂಗಿಲ್ಲ, ಅದಕ್ಕೆ ಇದು ತಪ್ಪಾಗಿರುತ್ತೆ. ನಿವ್ವಳ ರಫ್ತು ಹೆಚ್ಚಾಗುತ್ತದೆ, ಎಸ್ ಹೆಚ್ಚಾಗ್ತದ. ಆದಾಯ ಮಟ್ಟ ಏನಂತಂದ್ರೆ ಏರಿಕೆ ಆಗುತ್ತದೆ, ಖರೀದಿ ಶಕ್ತಿ ಕೂಡ ಹೆಚ್ಚಾಗ್ತದ. ಸೊ ಇಲ್ಲಿ ಬಿ ಸರಿಯಾದ ಉತ್ತರ ಆಗುತ್ತೆ. 2, 3 ಮತ್ತು 4 ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್, ಇದಾದ ನಂತರ ನೆಕ್ಸ್ಟ್ ಬರೋದು ಏನಂತಂದ್ರೆ ಪರಸ್ಪರ ಸಂಬಂಧದ ವಿಶ್ಲೇಷಣೆಯು ಅಸ್ಥಿರ ನಡುವಿನ ಸಂಬಂಧದ ಮಟ್ಟವನ್ನು ನಿರ್ಧರಿಸಲು ಪ್ರಯತ್ನಿಸುತ್ತದೆ. ಈ ವ್ಯಾಖ್ಯಾನವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ವ್ಯಾಖ್ಯಾನಗಳ ಮೇಲೆ ಏನಂತಂದ್ರೆ ಜಾಸ್ತಿ ಕ್ವಶನ್ಸ್ ಕೇಳ್ತಾರೆ ಅಂತೇಳಿ ಅವತ್ತು ಹೇಳಿದೆ ನಾನು ನಿಮಗೆ. ಇದು ಯಾವುದು ಅಂತಂದ್ರೆ ಯಾಲುನ್ಚೌ. ಯಾರು? ಯಾಲುನ್ಚೌ ಅವ್ರು ಏನಂತಂದ್ರೆ ಈ ವ್ಯಾಖ್ಯಾನ ಕೊಟ್ಟಿದ್ದಾರೆ. ಈ ಚಿಂಗ್ ಚಾಂಗ್ ಚುಂಗ್ ಚೀನ್ ಇವರು ಇಂಥ ಏನಂತಂದ್ರೆ ಡೈರೆಕ್ಟ್ ಸ್ವಲ್ಪ ಏನಂತಂದ್ರೆ ಡಿಫ್ರೆಂಟ್ ಆಗಿರುವಂಥ ಹೆಸರು ಬಂದ್ರೆ ಅದಕ್ಕೆ ಕೊಟ್ಬಿಡ್ಬೇಕು, ಸ್ವಲ್ಪ ಗೆಸ್ ಮಾಡಿ ಹೊಡಿತಿರ್ಬೇಕು ಅವಾಗವಾಗ. ನೆಕ್ಸ್ಟ್, 2 ಪ್ರಮಾಣಗಳ ನಡುವಿನ ಸಮಾನತೆ ಹೇಳಿಕೆಯನ್ನು ಹೀಗೆ ಕರೆಯಲಾಗುತ್ತದೆ. ಏನಂತಂದ್ರೆ ಸಟ್ ಅಂತೇಳಿ ಕರೀತಾರೆ ಇದಕ್ಕೆ. ಸೊ ಅದಕ್ಕೆ ಏನಂತಂದ್ರೆ ಈಗ ಈಗ ನಾನು ಹೇಳ್ತಿರುವಂಥ ಏನಂತಂದ್ರೆ ಆಲ್ಮೋಸ್ಟ್ ಎಲ್ಲ ಏನಂತಂದ್ರೆ 99% ಏನಂತಂದ್ರೆ ಕರೆಕ್ಟ್ ಇರ್ತಾವೆ ಈಗ ಹೇಳೋದು. ಬಟ್ ಏನಂತಂದ್ರೆ ನೆಕ್ಸ್ಟ್ ಏನಂತಂದ್ರೆ ಕೆಲವೊಮ್ಮೆ ಏನಂತಂದ್ರೆ ಕೀ ಆನ್ಸರಲ್ಲಿ ಬೇರೆನೂ ಕೊಡ್ಬೋದು. ಸೊ ಅದಕ್ಕೆ ಏನಂತಂದ್ರೆ ಯಾವುದಕ್ಕೂ ಏನಂತಂದ್ರೆ ಕೆ ಇ ಎದವರು ಏನಂತಂದ್ರೆ ಕೊಡ್ತಾರೆ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವರು ಏನು ಕೊಡ್ತಾರಲ್ಲ ಕೆ ಇ ಎದವರು, ಅವರೇ ಕೊಟ್ಟಿದ್ದು ಕೀ ಆನ್ಸರ್ ಏನಂತಂದ್ರೆ ಫೈನಲ್ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಇದಾದ ನಂತರ ಸಾಲುಗಳು ಮತ್ತು ಕಾಲಮುಗಳಲ್ಲಿ ಜೋಡಿಸಲಾದ ಅಂಶಗಳು ಆಯತಾಕಾರದ ರಚನೆ ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಅದು ಏನಂತಂದ್ರೆ ಮ್ಯಾಟ್ರಿಸಸ್ ಏನಂತ ಕರೀತಾರೆ? ಮ್ಯಾಟ್ರಿಸಸ್ ಅಂತ ಕರೀತಾರೆ. ರೈಟ್. ನೆಕ್ಸ್ಟ್, ಇನ್ಪುಟ್ ಔಟ್ಪುಟ್ ವಿಶ್ಲೇಷಣೆಯನ್ನು ಕಂಡು ಹಿಡಿಯಲಾದ ವರ್ಷ ಏನಂತ ಕೇಳಿದ್ದಾರೆ. ಔಟ್ಪುಟ್ ಇನ್ಪುಟ್ ಕಂಡು ಹಿಡಿದವ್ರು ಯಾರು ಅಂತೇಳಿ ನಾನೇನಂತಂದ್ರೆ ಲಾಸ್ಟ್ ಎಕ್ಸಾಮ್ಗಿಂತ ಒಂದು 4 ದಿನ ಗ್ರೂಪಲ್ಲಿ ಹಾಕಿದೆ ನಿಮಗೆ, ಅವನ್ನೆಲ್ಲ ನೋಡ್ಕೊಡ್ರಿ ಅಂತೇಳಿ. ಇದು ಏನಂತಂದ್ರೆ 1951 ಏನಂತಂದ್ರೆ ಇದನ್ನು ಕಂಡು ಹಿಡಿಯಲ್ಪಟ್ಟಿದೆ. ನೆಕ್ಸ್ಟ್, ಸರ್ಕಾರದ ಖರ್ಚು ಮತ್ತು ತೆರಿಗೆಗಳಲ್ಲಿ ಸಮಾನ ಬದಲಾವಣೆಗಳ ಗುಣಕ ಪರಿಣಾಮವನ್ನು ಹೀಗೆಂದು ಕರೆಯುವರು. ಇದು ಏನಂತಂದ್ರೆ ತೆರಿಗೆ ಗುಣಕ ಅಂತೇಳಿ ಕರೀತಾರೆ. ಇದನ್ನು ತೆರಿಗೆಯ ಗುಣಕ ಅಂತ ಕರೀತಾರೆ. ಕೆಲವೊಬ್ಬರು ಏನಂತಂದ್ರೆ ಸಮತೋಲನ ಬಜೆಟ್ ಗುಣಕ ಅಂತ ಕರೀತಾರೆ. ಸಮತೋಲನ ಬಜೆಟ್ ಗುಣಕ ಅಂತಂದ್ರೆ ಏನು ಗೊತ್ತಾ? ಸರ್ಕಾರದ ಆದಾಯ ಮತ್ತು ಸರ್ಕಾರ ಮಾಡುವಂಥ ವೆಚ್ಚಗಳೆರಡು, ಸರ್ಕಾರ ಮಾಡುವ ವೆಚ್ಚಗಳು ಎರಡು ಏನು ಆಗಬೇಕು ಅಂತಂದ್ರೆ ವೆಚ್ಚಗಳು ಸಮನಾಗಿರಬೇಕು. ಸಮನಾಗಿರಿದ್ರೆ ಅದನ್ನು ಏನಂತ ಕರಿತೀವಿ? ಸಮತೋಲನ ಬಜೆಟ್ ಅಂತ ಕರಿತೀವಿ. ರೈಟ್. ನೆಕ್ಸ್ಟ್, ಇದಾದ ನಂತರ ಈ ಕೆಳಗಿನ ಮಾರುಕಟ್ಟೆಯಲ್ಲಿ ಯಾವುದು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇಂದ ಸ್ವತಂತ್ರವಾಗಿ ಏನಂತಂದ್ರೆ ನಿಯಂತ್ರಿಸಲ್ಪಡುತ್ತದೆ? ಹಾಗಾದ್ರೆ ಫಾರ್ವರ್ಡ್ ಮಾರ್ಕೆಟ್ ಇಂದ ಯಾವುದು ನಿಯಂತ್ರಣ ಪಡ್ತಿತ್ತು? ಹಳೆ ಕ್ವಶನ್ ಕೇಳಿಬಿಟ್ಟಾರೆ. ಈಗ ಯಾವುದಂದ್ರೆ ಸರಕು ವಿನಿಮಯ. ನೋಡ್ರಿ, ಸರಕು ವಿನಿಮಯ. ನೆಕ್ಸ್ಟ್ ಡೈರೆಕ್ಟ್ ಕ್ವಶನ್ ಹಿಂಗೆ ಕೇಳಬೇಕಿತ್ತಾಗಿ ನಿಮ್ಗೆ ಹೇಳಿದ್ ನಾನು ಇದನ್ನು, ನಾನು ಸೆಬಿ ಹೇಳುವಾಗ ಹೇಳಿದ್ ನಾನು ನಿಮ್ಗೆ. ಸರಕು ಮಾರುಕಟ್ಟೆಯನ್ನು ನಿಯಂತ್ರಿಸುವವರು ಯಾರಂತಂದ್ರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಯಾವುದು? ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್. ಬಟ್ ಎಟ್ ಪ್ರೆಸೆಂಟ್ ಏನಂತಂದ್ರೆ ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇಲ್ಲ. ಅದೇ ಕ್ವಶನಿಗೆ ಕೇಳಿದರೆ ಸೆಬಿ ಹಾಕಬೇಕು ಅಂತೇಳಿ ನಾನು ಹೇಳಿದೆ. ಬಟ್ ಇಲ್ಲಿ ಡೈರೆಕ್ಟ್ ಅವರೇ ಕ್ವಶನ್ಸ್ ಕೇಳಿಬಿಟ್ಟಾರೆ. ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇಂದ ಸ್ವತಂತ್ರವಾಗಿ ನಿಯಂತ್ರಿಸಲ್ಪಡುವಂಥದ್ದು ಯಾವುದು ಅಂತಂದ್ರೆ ಸರಕುಗಳ ವಿನಿಮಯ ಅಥವಾ
ಸರಕು ಮಾರುಕಟ್ಟೆ ಏನಂತಂದ್ರೆ ನಿಯಂತ್ರಣ ಪಟ್ಟಿರುತ್ತದೆ. ನೆಕ್ಸ್ಟ್, ಹಣದ ಬೇಡಿಕೆಯು ಸಂಪೂರ್ಣವಾಗಿ ಸ್ಥಿತಿಸ್ಥಾಪಕ ರಹಿತವಾಗಿದ್ದರೆ LM ವೇಳಾಪಟ್ಟಿ ಹೀಗಿರುತ್ತದೆ, ಲಂಬರೇಖೆ ಆಗಿರುತ್ತದೆ. ಏನಾಗಿರುತ್ತದೆ? ಲಂಬರೇಖೆ ಆಗಿರುತ್ತದೆ. ನೆಕ್ಸ್ಟ್, ಇದು ಕ್ವಶನ್ಸ್ ಆಲ್ರೆಡಿ ಏನಂತಂದ್ರೆ ಹೇಳಿನಿ ನಾನು ನಿಮಗೆ. ಓಕೆ, ಯಾವುದು ಅಂತಂದ್ರೆ ಯಾಲುನ್ಚೌ. ನೆಕ್ಸ್ಟ್, ಉಲ್ಲೇಖದ ಬೇಸ್ ಅವಧಿಯ ಬದಲಾವಣೆಯನ್ನು ಹೀಗೆ ಕರೆಯಲಾಗುತ್ತದೆ. ಬೇಸ್ ಅನ್ನು ಬದಲಾಯಿಸುವುದು. ಯಾವುದನ್ನು ಬದಲಾಯಿಸುವುದು? ಬೇಸ್ ಅನ್ನು ಬದಲಾಯಿಸುವುದು. ಬಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್, ಮಾದರಿಯ ಅಗತ್ಯತೆಗಳು ಯಾವುವು ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಮಾದರಿಯ ಅಗತ್ಯತೆಗಳು ಅಂತಂದ್ರೆ ಇದು ಸರಿಯಾದ ಉತ್ತರ ಸಿ ಆಗುತ್ತೆ. ಸ್ವಾತಂತ್ರ್ಯ, ಸಾಧ್ಯತೆ, ಗಾತ್ರ ಮತ್ತು ಜನಸಂಖ್ಯೆ. ಸಿ ಸರಿಯಾದ ಉತ್ತರ ಇಲ್ಲಿ ಆಗಿರುತ್ತೆ. ನೆಕ್ಸ್ಟ್, ಇದಾದ ನಂತರ ಬಳಕೆ ಜೀವನ ಚಕ್ರ ಸಿದ್ಧಾಂತ ಕಲ್ಪನೆಯನ್ನು ಪ್ರತಿಪಾದಿಸಿದವರು ಯಾರು? ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಬಿ ಸರಿಯಾದ ಉತ್ತರ ಆಗುತ್ತೆ. ಯಾರು ಪ್ರತಿಪಾದಿಸಿದ್ರು ಅಂತೇಳಿ ನಿಮಗೇನಂತಂದ್ರೆ ಈ ಬಳಕೆ ಚಕ್ರ ಸಿದ್ಧಾಂತ ಡೈರೆಕ್ಟ್ ಸಿದ್ಧಾಂತಗಳು ಕಳಿಸಿದ್ನಿ ಅಲ್ಲ ನಿಮಗೆ. ಆ ಸಿದ್ಧಾಂತ ಒಳಗೆ ಏನಂತಂದ್ರೆ 7-8 ಕ್ವಶನ್ಸ್ ಬಂದಿದ್ದಾವೆ. ಸರಿನಾ? ನೆಕ್ಸ್ಟ್, ಇದಾದ ನಂತರ ಭಾರತವು 2021ರಲ್ಲಿರುವಂತೆ ಮೆಟ್ರೋಪಾಲಿಟಿಯನ್ ಪ್ರದೇಶಗಳಲ್ಲಿ ಸುಮಾರು ಡ್ಯಾಸ್ ಮಿಲಿಯನ್ ಜನರನ್ನು ಹೊಂದಿದೆ ಅಂತೇಳಿ ಕೇಳಿದ್ದಾರೆ. ಎಷ್ಟು ಅಂತಂದ್ರೆ 400ಕ್ಕಿಂತ ಹೆಚ್ಚು, ಮಿಲಿಯನ್ಕಿಂತ ಹೆಚ್ಚು ಅಂತೇಳಿ ಕೊಟ್ಟಿದ್ದಾರೆ ಅಲ್ಲಿ. ಸೊ 400 ಮಿಲಿಯನ್ಕಿಂತ ಹೆಚ್ಚು ಅಂತೇಳಿ ಹೇಳಿದರೆ ಏನಂತಂದ್ರೆ 450ನೇ ಆನ್ಸರ್ ಹಾಕ್ಬೇಕು ನಾವು. ಎಷ್ಟು? 450. ಸುಮಾರು 400 ಮಿಲಿಯನ್ಕಿಂತ ಹೆಚ್ಚು ಜನರು ಅಂತೇಳಿ ಕೊಟ್ಟಿದ್ದಾರೆ. ಎಕ್ರೇಟ್ ಆಗಿ ಏನಂತಂದ್ರೆ ಅಲ್ಲಿ 400 ಕೊಟ್ಟಿಲ್ಲ. ಸೊ ಅದಕ್ಕೇನಂದ್ರೆ 450 ಕೊಟ್ಟಿದ್ದಾರಲ್ಲ, ಸೊ 450 ಅಂತೇಳಿ ಹಾಕಬೇಕು. 2021ರಂತೆ ಅಂತ ಕೇಳಿದ್ದಾರೆ. ಇಷ್ಟು ಹಳೇದು ಕೇಳಿಬಿಟ್ಟಿದ್ದಾರೆ. ಸರಿನಾ? ನೆಕ್ಸ್ಟ್, ಈಗೇನು ಕೇಳಿದ್ರೆ, ಈಗ ಕೇಳಿಬಿಟ್ರೆ ಏನಂತಂದ್ರೆ 2023ರಲ್ಲಿ ಕೇಳಿದ್ರೆ ಏನಂತಂದ್ರೆ 5.2 ಮಿಲಿಯನ್ ಅಂತೇಳಿ ಏನಂತಂದ್ರೆ ತೋರಿಸ್ತಿದೆ. 2023ರಂತೆ 5.2 ಏನಂತಂದ್ರೆ ಮಿಲಿಯನ್ ಅಂತೇಳಿ ತೋರಿಸ್ತಿದ್ದಾರೆ. ಮಿಲಿಯನ್ ಅಂತೇಳಿ ತೋರಿಸ್ತಿದ್ದಾರೆ. ನೆಕ್ಸ್ಟ್, ಇದಾದ ನಂತರ ಪ್ರತಿ ಮಾರಾಟಗಾರನು ತನ್ನ ಪ್ರತಿಸ್ಪರ್ಧಿ ಬೆಲೆ ಸ್ಥಿರವಾಗಿರುತ್ತದೆ ಎಂದು ಭಾವಿಸುತ್ತಾನೆ ಎಂದು ಯಾವ ಮಾದರಿಯಲ್ಲಿ ತಿಳಿಸಲಾಗಿದೆ? ಇದು ಮಾದರಿ ಯಾವುದು ಅಂತಂದ್ರೆ ನೋಡ್ರಿ, ಇದಕ್ಕೆ ಸರಿಯಾದ ಉತ್ತರ ಯಾವ ಮಾದರಿ? ಇದು ಏನಂತಂದ್ರೆ ಎಡ್ವರ್ಡ್ ಮಾದರಿ ಅಂತೇಳಿ ಅನ್ಕೊಳ್ತಾರೆ ಕೆಲವೊಬ್ಬರು, ಬಟ್ ಅದು ಅಲ್ಲ. ಸರಿನಾ? ನೆಕ್ಸ್ಟ್, ಇದಾದ ನಂತರ ಬರೋದೇನಂತಂದ್ರೆ ಯಾವುದೇ ಅಂಶದಿಂದ ಗಳಿಸಿದ ಆರ್ಥಿಕ ಬಾಡಿಗೆಯು ಅದರ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಯಾವುದಾಗಿದ್ದರೆ ಅತ್ಯಧಿಕವಾಗುತ್ತದೆ ಅಂತೇಳಿ ಕೇಳಿದ್ದಾರೆ. ಇದು ಕೂಡ ಏನಂತಂದ್ರೆ 0 ಅಂತೇಳಿ ಆಗಿರುತ್ತೆ. ಇದು 0ಕ್ಕೆ ಸಮ ಅಂತೇಳಿ ಹೇಳ್ಬೋದು. ಯಾವುದೇ ಅಂಶದಿಂದ ಗಳಿಸಿದ ಆರ್ಥಿಕ ಬಾಡಿಗೆಯು ಅದರ ಪೂರೈಕೆಯ ಸ್ಥಿತಿಸ್ಥಾಪಕತ್ವ ಯಾವುದಾಗಿದ್ದರೆ ಅತ್ಯಧಿಕವಾಗಿರುತ್ತದೆ ಅಂತ ಕೇಳಿದ್ದಾರೆ. ಅದು ಏನಂತಂದ್ರೆ 0 ಅಂತೇಳಿ ಹೇಳಬೇಕು. ನೆಕ್ಸ್ಟ್, ಇದಾದ ನಂತರ ಇದು ಅಂತೂ ಸಿಂಪಲ್ ಕ್ವಶನ್. ಗರೀಬಿ ಹಠಾವ್ ಕಾರ್ಯಕ್ರಮ ಯಾವ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಜಾರಿಗೆ ತರಲಾಗಿದೆ? ಬಿ ಸರಿಯಾದ ಉತ್ತರ ಆಗಿರುತ್ತೆ. 1975 ಏನಂತಂದ್ರೆ ಗರೀಬಿ ಹಠಾವ್ ಕಾರ್ಯಕ್ರಮ, ಗರೀಬಿ ಹಠಾವೋ ಮತ್ತೇನಂತಂದ್ರೆ ಉದ್ಯೋಗ ಸೃಷ್ಟಿ ಕಾರ್ಯಕ್ರಮವನ್ನು ಜಾರಿಗೆ ತರ್ತಾರೆ. ಉದ್ಯೋಗ ಸೃಷ್ಟಿ ಕಾರ್ಯಕ್ರಮ ಸರಿಯಾದ ಉತ್ತರ ಇಲ್ಲಿ ಬಿನೇ ಆಗಿರುತ್ತೆ ಇಲ್ಲಿ. ಸೊ ಅದಕ್ಕೇನಂತಂದ್ರೆ 5ನೇ ಪಂಚವಾರ್ಷಿಕ ಯೋಜನೆ. 4ನೇ ಪಂಚವಾರ್ಷಿಕ ಯೋಜನೆ ಅಲ್ಲ. 4ನೇ ಪಂಚವಾರ್ಷಿಕ ಯೋಜನೆ ಮುಖ್ಯ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಸುಸ್ಥಿರ ಅಭಿವೃದ್ಧಿ ಬಂದ್ಬಿಟ್ರೆ ಏನಂತಂದ್ರೆ 4-5 ಇಯರ್ ಪ್ಲಾನ್ ಒಳಗೆ ಆಗ್ತಿತ್ತು. ಬಟ್ ಗರೀಬಿ ಹಠಾವ್ ಇದು ತುಂಬಾ ಎಕ್ಸಾಮ್ ಒಳಗೆ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಇದು ನೋಡ್ರಿ, ARDC 12ನೇ ಜುಲೈ 1982ರಂದು ಡ್ಯಾಸ್ನೊಂದಿಗೆ ವಿಲೀನಗೊಂಡಿದೆ ಅಂತ ಕೇಳಿದ್ದಾರೆ. ಯಾವುದರೊಂದಿಗೆ ಏನಂತಂದ್ರೆ ವಿಲೀನಗೊಂಡಿದೆ ಅಂತಂದ್ರೆ ನಬಾರ್ಡ್ನೊಂದಿಗೆ. ಇದರ ಅರ್ಥ ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು ಅಂತೇಳಿ ಅರ್ಥ. ಇದು 1982 ಜುಲೈ 12ಗೆ ಏನಂತಂದ್ರೆ ನಬಾರ್ಡ್ ಸ್ಥಾಪನೆ ಆಗಿದೆ. ಸೊ ಅದಕ್ಕೆ ಏನಂತಂದ್ರೆ 6ನೇ ಪಂಚವಾರ್ಷಿಕ ಯೋಜನೆ ಅವಧಿಯಲ್ಲಿ ಪ್ರತಿ ವರ್ಷ ಏನಂತಂದ್ರೆ ನಬಾರ್ಡ್ ಏನಂತಂದ್ರೆ ಯಾವ ಸಮಿತಿಯ ಶಿಫಾರಸಿನಂತೆ ಸ್ಥಾಪನೆ ಆಗಿದೆ ಅಂತೇಳಿ ಕೇಳ್ತಿದ್ರು. ನಬಾರ್ಡ್ ಏನಂತಂದ್ರೆ ಡಾಕ್ಟರ್ ಬಿ ಶಿವರಾಮನ್
ಸಮಿತಿಯ ಶಿಫಾರಸಿನಂತೆ ಏನಂತಂದ್ರೆ ನಬಾರ್ಡ್ ಸ್ಥಾಪನೆ ಆಗಿದೆ. ಅದನ್ನು ಪ್ರತಿ ಸಲ ಇದನ್ನು ಕೇಳ್ತಿದ್ರು, ಈ ಸಲ ಏನಂತಂದ್ರೆ ನಬಾರ್ಡ್ ಅಕ್ಯುರೇಟ್ ಆಗಿ ಸ್ಥಾಪನೆ ಯಾವುದು ಅಂತೇಳಿ ಕೇಳಿಬಿಟ್ಟಿದ್ದಾರೆ. ಡ್ಯಾಸ್ನೊಂದಿಗೆ ವಿಲೀನಗೊಂಡಿದೆ ಅಂತಂದ್ರೆ ನಬಾರ್ಡ್ನೊಂದಿಗೆ. ನೆಕ್ಸ್ಟ್ ಮೈಕ್ರೋ ಸಣ್ಣ, ಮೈಕ್ರೋ ಅಂತಂದ್ರೆ MSMEs ಅಂತೇಳಿ ಬರುವಂಥದ್ದು. ಇದು MSMEs ಹೇಳಿನ ಇದನ್ನು ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ ಕರಿತೀವಿ. ಸೂಕ್ಷ್ಮ, ಮೈಕ್ರೋ, ಸಣ್ಣ, ಮಧ್ಯಮ ಉದ್ಯಮಿಗಳ ಅಭಿವೃದ್ಧಿ ಕಾಯ್ದೆ 2006 ಪ್ರಕಾರ ಹೂಡಿಕೆ ಅನುಸಾರ ಯಾರನ್ನು ಮಧ್ಯಮ ಉದ್ಯಮಗಳನ್ನು ಹೂಡಿಕೆ ಹೊಂದಿರುವವರು ಎಂದು ವ್ಯಾಖ್ಯಾನಿಸಿದ್ದಾರೆ. ಯಾರನ್ನು ಕರೀತಾರೆ? ಮಧ್ಯಮ ಉದ್ಯಮಗಳ ಹೂಡಿಕೆ ಅಂತೇಳಿ ನೇರವಾಗಿ ಇಲ್ಲಿ ಹೇಳಬಹುದು 5 ರಿಂದ 10 ಕೋಟಿ. ಹೌದಾ? ನಿಮಗೇನಂತಂದ್ರ ಸರ್ ಆಲ್ ಕ್ಲಾಸ್ ಮಾಡಿದೀವಿ ನಾವು. ಇದನ್ನು KSRTಗೆ ಏನಂತಂದ್ರೆ 2,000 ರೂಪಾಯಿ ಭಾಳ ಆಗಿತ್ತು ಅಂತೇಳಿ ಏನಂತಂದ್ರೆ ಮಂದಿ, ಕೆಲವೊಬ್ಬರಿಗೆ ಏನಂತಂದ್ರೆ ನಾವು 500 ರೂಪಾಯಿ ಕೊಟ್ಟಿವರಿಗೆ ಸೇರಿಸ್ಕೊಂಡಿವಿ. ಬಡವರಾದೀವಿ ಅಂತಂದ್ರೆ ಕೆಲವೊಬ್ರಿಗೆ ಫ್ರೀನೂ ಕೊಟ್ಟಿವಿ, ಎಷ್ಟೋ ಜನಕ್ಕೆ ಫ್ರೀ ಕೊಟ್ಟಿವಿ ನಾವು. ಬಟ್ ಏನಂತಂದ್ರೆ ಮಂದಿ ಏನಂತಂದ್ರೆ ರೊಕ್ಕ ಅಂತಂದ್ರೆ ಹೊಟ್ಟೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ. ಸೊ ಇನ್ನೂ ಬ್ಯಾಚ್ ಕೋರ್ಸ್ ಸ್ಟಾರ್ಟ್ ಆಗಿದೆ, ಇನ್ನೂ ಏನು ಕಾಲ ಮಿಂಚಿಲ್ಲ. ಈಗೇನಂತಂದ್ರೆ 4 ಯೂನಿಟ್ ಅಷ್ಟೇ ಮುಗಿದಿದ್ದಾವೆ, 4 ಮುಗಿದಿಲ್ಲ, ಇನ್ನು 3.5 ಯೂನಿಟ್ ಅಷ್ಟೇ ಮುಗಿದಾವೆ. ಅದ್ರೊಳಗೆ ಏನಂತಂದ್ರೆ 15 ರಿಂದ 20 ಕ್ವಶನ್ಸ್ ಬಂದಾವೆ. ನಿಮ್ಗೆ ತೋರಿಸ್ತೀನಿ ನಾನು ಎಲ್ಲೆಲ್ಲಿ ಅಂತ. ಅದಕ್ಕೇನಂತಂದ್ರೆ ಯಾರು ಇಂಟ್ರೆಸ್ಟೆಡ್ ಆದ್ರಿ ಮತ್ತೆ ಜಾಯಿನ್ ಆಗ್ರಿ. ನೆಕ್ಸ್ಟ್ ಇಯರ್ ಮಾಡ್ಕೊಳ್ರಿ, ಇಲ್ಲಂತಂದ್ರೆ ಒಂದು 6 ತಿಂಗಳ ಕಾಲ್ ಆಗ್ತದೆ, ಅವಾಗಾರ ಮಾಡ್ಕೊಳ್ಬಹುದು. ನೋಡ್ರಿ, ಮಧ್ಯಮ ಉದ್ಯಮಿಗಳು ಹೂಡಿಕೆ ಹೊಂದಿರುವ ಎಷ್ಟು ಅದರ ಮಿತಿ ಅಂತ ಕೇಳಿದ್ದಾರೆ. 5 ಕೋಟಿಯಿಂದ 10 ಕೋಟಿ. ನೋಡ್ರಿ, ನಿಮಗೆಲ್ರೂ ಗೊತ್ತಿರ್ಬೇಕಿಲ್ಲಿ ಅತಿ ಸಣ್ಣ ಅಂತಂದ್ರೆ 25 ಲಕ್ಷವರೆಗೆ. ಸಣ್ಣ ಅಂತಂದ್ರೆ ಅತಿ ಸಣ್ಣ ಅಂತಂದ್ರೆ ಎಷ್ಟು ಅಂತಂದ್ರೆ ಮೈಕ್ರೋ ಅಂತಂದ್ರೆ 25 ಲಕ್ಷದವರೆಗೆ. ಅತಿ ಸಣ್ಣ ಅಂತಂದ್ರೆ 25 ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿಗಿಂತ ಕಡಿಮೆ. ಸಣ್ಣ ಅಂತಂದ್ರೆ 1 ಕೋಟಿಗಿಂತ ಹೆಚ್ಚು, 5 ಕೋಟಿಗಿಂತ ಕಡಿಮೆ, 5 ಕೋಟಿಗಿಂತ ಕಡಿಮೆ. ಇನ್ನು ಮಧ್ಯಮ ಅಂತಂದ್ರೆ ಎಷ್ಟು ಅಂತಂದ್ರೆ 5 ಕೋಟಿಗಿಂತ ಹೆಚ್ಚು. ನೆಕ್ಸ್ಟ್ ಏನಂತಂದ್ರೆ 10 ಕೋಟಿಗಿಂತ ಕಡಿಮೆ. ಇನ್ನು ಬೃಹತ್ ಅಂತಂದ್ರೆ ಎಷ್ಟು ಗೊತ್ತಾ? 10 ಕೋಟಿಗಿಂತ ಹೆಚ್ಚು. ಇಲ್ಲಿ ಮಧ್ಯಮ ಉದ್ಯಮಗಳ ಹೂಡಿಕೆ ಅಂತೇಳಿ ಕೇಳ್ಯಾರ ಇದನ್ನು. ಇದು ಎಷ್ಟು ಅಂತಂದ್ರೆ 5 ರಿಂದ 10 ಕೋಟಿ. ರೈಟ್. ಇದಾದ ನಂತರ ಜನಸಂಖ್ಯಾ ಸೂಚ್ಯಂಕದಿಂದ ಬೆಳವಣಿಗೆಯನ್ನು ಅನುಭವಿಸಿದ ಮೊದಲ ದೇಶ ಯಾವುದು ಅಂತ ಕೇಳ್ಯಾರೆ. ಇಲ್ಲಿ ಏನಂತಂದ್ರೆ ಬಿ ಸರಿಯಾದ ಉತ್ತರ ಆಗುತ್ತೆ, ಜಪಾನ್. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ವಲಸೆ ಆರ್ಥಿಕ ಪರಿಣಾಮವಾಗಿದೆ ಅಂತ. ವಲಸೆ ಆರ್ಥಿಕ ಪರಿಣಾಮ ಅಂತೇಳಿ ಯಾವುದಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ವೈದ್ಯಕೀಯ ಸೌಲಭ್ಯ, ಮೂಲ ಸೌಕರ್ಯಗಳು. ಈ ಕೆಳಗಿನಲ್ಲಿ ಯಾವುದು ವಲಸೆ ಆರ್ಥಿಕ ಪರಿಣಾಮವಾಗಿದೆ? ಆರ್ಥಿಕ ಪರಿಣಾಮ ಅಂತಂದ್ರೆ ವಲಸೆ ಹೋಗಕ್ಕೆ ಮೇನ್ ಆರ್ಥಿಕ ಪರಿಣಾಮ ಏನಾಗಿದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕೇನಂತಂದ್ರೆ ಆರ್ಥಿಕ, ಅದರಿಂದ ಇನ್ಕಮ್ ಬರುವಂಥದ್ದು ಇರಬೇಕು. ವೈದ್ಯಕೀಯ ಸೌಲಭ್ಯಗಳು, ಇದು ಏನಂತಂದ್ರೆ ಆರ್ಥಿಕ ಸೌಲಭ್ಯ ಆಗಿರುತ್ತೆ, ಪರಿಣಾಮ ಆಗಿರುತ್ತೆ. ವೈದ್ಯಕೀಯ ಸೌಲಭ್ಯ ಇಲ್ಲದೆ ಇರುವುದರಿಂದ ಈ ಮೂಲಭೂತ ಸೌಕರ್ಯಗಳು, ಇದು ಕೂಡ ಏನಂತಂದ್ರೆ ವೈದ್ಯಕೀಯ ಸೌಲಭ್ಯಕ್ಕಿಂತ ಏನಂತಂದ್ರೆ ಇದು ಮೂಲ ಸೌಕರ್ಯಗಳು ಏನಂತಂದ್ರೆ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ರೈಟ್. ನೆಕ್ಸ್ಟ್, ಜನನ ಪ್ರಮಾಣ ಮರಣ ಒಂದೇ. ನೋಡ್ರಿ, ಡೆಮೋಗ್ರಾಫಿ ಕ್ಲಾಸ್ ಮಾಡಿದೆ ನಾನು. ಡೆಮೋಗ್ರಾಫಿ ಕ್ಲಾಸಲ್ಲಿ ಏನಂತಂದ್ರೆ ನಿಯರ್ ಇಲ್ಲಿ ಏನಂತಂದ್ರೆ 3 ಕ್ವಶನ್ ಬಂದಿದ್ದಾವೆ ಒಂದೇ ಕ್ಲಾಸಲ್ಲಿ. ಜನನ ಪ್ರಮಾಣ ಮತ್ತು ಮರಣ ಪ್ರಮಾಣ ಪ್ರತಿ ಜನನ ಮರಣ ಸಂಖ್ಯೆಗಳ ನಡುವಿನ ಎಷ್ಟು ಅಂತಂದ್ರೆ ಪ್ರತಿ 1000 ಜನನ ಮರಣ ಸಂಖ್ಯೆಗೆ ಏನಂತಂದ್ರೆ ಕನ್ಸಿಡರ್ ಮಾಡ್ತೀವಿ, ಪ್ರತಿ 1000. ಬಿ ಸರಿಯಾದ ಉತ್ತರ ಆಗುತ್ತೆ. ದುಡಿಯುವ ಜನಸಂಖ್ಯೆ ಯಾವ ವಯಸ್ಸಿಗೆ ಪರಿಗಣಿಸಲಾಗಿದೆ? ಇಲ್ಲಿ ಎ 15 ರಿಂದ 64 ವರ್ಷ ಸರಿಯಾದ ಉತ್ತರ ಆಗುತ್ತೆ. ಎಷ್ಟು? 15 ರಿಂದ 64 ವರ್ಷ. ನೋಡ್ರಿ, ಇಲ್ಲಿ ಕೆಲವೊಂದು ಬುಕ್ ಒಳಗೆ 15 ರಿಂದ 60 ವರ್ಷ. ನಾ 15 ರಿಂದ 60 ವರ್ಷ ಹೇಳಿದೆ ನಿಮಗೆ ಮೊನ್ನೆ ಡೆಮೋಗ್ರಾಫಿ ಹೇಳುವಾಗ. ಇಲ್ಲಿ ನೋಡ್ರಿ, 15 ರಿಂದ 60 ವರ್ಷ ಏನಿದೆ ಅಲ್ಲ, ದುಡಿಯುವ ವರ್ಗ, ಜನಸಂಖ್ಯೆ ಅಧಿಕ ಲಾಭಾಂಶದ ವರ್ಷ ಅವಧಿ ಏನಂತೇಳಿ ಇದನ್ನು ಕರೀತಾರೆ. ಬಟ್ ಇಲ್ಲಿ 60 ಇಲ್ಲ ಅಂತಂದ್ರೆ ನಿಯರೆಸ್ಟ್ ಇದೆ ಅಲ್ಲ 64. ಸೊ ಅದಕ್ಕೆ ಏನಂತಂದ್ರೆ ಯಾವ್ದು ಹಾಕಬೇಕು? 15 ರಿಂದ 64 ಹಾಕಬೇಕು. ಬಟ್ 16 ರಿಂದ 60 ಹಾಕಕ್ಕೆ ಬರಂಗಿಲ್ಲ. ಸರಿನಾ? ಎಸ್. ಇಲ್ಲಂತ ನೆಕ್ಸ್ಟ್ ಏನಂತಂದ್ರೆ ಇದಾದ ನಂತರ ಬರೋದು ನಿಮಗೆ ಏನಂತಂದ್ರೆ ಇದು ಕೂಡ ಏನಂತಂದ್ರೆ ಮಾಲ್ತಸ್ನ ಥಿಯರಿ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ. ಏನಪ್ಪ ಅಂತಂದ್ರೆ ಮಾಲ್ತಸ್ನ ಥಿಯರಿ ಒಳಗೆ ಏನಂತಂದ್ರೆ ಆಹಾರ ಧಾನ್ಯಗಳ ಪೂರೈಕೆ ಏನಂತಂದ್ರೆ ಜ್ಯಾಮಿತೀಯ
ಅನುಪಾತದಲ್ಲಿ ಹೆಚ್ಚಾಗಿದೆ ಅಲ್ಲ, ಇದು ಏನಂತಂದ್ರೆ ಅಂಕಗಣಿತದ ಹಾಗೆ, ರೇಖಾಗಣಿತ ಅಲ್ಲ, ಅಂಕ ಗಣಿತದ ಹಾಗೆ ಏನಂತಂದ್ರೆ ಉತ್ಪಾದನೆ ಆಗತ್ತದೆ. ಜನಸಂಖ್ಯೆ ಅಂಕಗಣಿತ ಅಲ್ಲ, ಇದು ಜನಸಂಖ್ಯೆ ಏನಂತಂದ್ರೆ ರೇಖಾಗಣಿತದ ಹಾಗೆ. ಕೆಳಗಿಂದ ಮ್ಯಾಲ್ ಕೊಟ್ಟಾರೆ, ಮ್ಯಾಲಿಂದ ಕೆಳಗೆ ಕೊಟ್ಬಿಟ್ಟಿದ್ದಾರೆ. ಸೊ ಎರಡು ಸರಿಯಲ್ಲ, ಎರಡು ಕೂಡ ಏನಂತಂದ್ರೆ ತಪ್ಪಾಗಿರುತ್ತೆ. ರಾಬರ್ಟ್ ಮಾಲ್ಥಸ್ ಅವರು ಸಾಂಪ್ರದಾಯಿಕ ಪಂಥದ ಅರ್ಥಶಾಸ್ತ್ರಜ್ಞರು. ರಾಬರ್ಟ್ ಮಾಲ್ಥಸ್ ತನ್ನ ಏನಂತಂದ್ರೆ ಸಿದ್ಧಾಂತದಲ್ಲಿ ಏನಂತಂದ್ರೆ ಜನಸಂಖ್ಯೆ ಅನ್ನೋದೇನಂತಂದ್ರ ರೇಖಾಗಣಿತದ ಹಾಗೆ ಬೆಳವಣಿಗೆ ಆಗ್ತಿದೆ ಅಂತ ಹೇಳಿದರು. ರೇಖಾಗಣಿತ ಯಾವುದು? ರೇಖಾಗಣಿತದ ಹಾಗೆ ಜನಸಂಖ್ಯೆ. ನೆಕ್ಸ್ಟ್ ಅಂಕಗಣಿತದ ಹಾಗೆ ಏನಂತಂದ್ರ ಆಹಾರ ಧಾನ್ಯಗಳು ಉತ್ಪಾದನೆ ಆಗತ್ತಿತ್ತು ಅಂತ ಹೇಳಿದರು. ಹಿಂಗೇನಂತಂದ್ರೆ ಮತ್ತೊಂದು ಸೆಟ್ ಎಕ್ಸಾಮ್ ಒಳಗೆ ಕೇಳಿದ್ರು, ರಾಬರ್ಟ್ ಮಾಲ್ಥಸ್ ಅವ್ರ ಪ್ರಕಾರ ಪ್ರತಿ ಎಷ್ಟು ವರ್ಷಕ್ಕೊಮ್ಮೆ ಜನಸಂಖ್ಯೆ ದ್ವಿಗುಣ ಆಗ್ತದ ಅಂತ ಹೇಳಿದರು. ಪ್ರತಿ 25 ವರ್ಷಕ್ಕೊಮ್ಮೆ ಏನಂತಂದ್ರೆ ಜನಸಂಖ್ಯೆ ಡಬಲ್ ಆಗ್ತದ ಅಂತೇಳಿ ಹೇಳಿದರು ಅವರು. ಸೊ ಇಲ್ಲಿ ಡಿ ಸರಿಯಾದ ಉತ್ತರ ಆಗಿರುತ್ತೆ. ನೆಕ್ಸ್ಟ್ ಏನಂತಂದ್ರೆ ಯಾವುದು ಫೆಡರಲ್ ಆರ್ಥಿಕತೆಯ ಒಂದು ನಿರ್ದಿಷ್ಟ ವರ್ಷದಲ್ಲಿ ಅಧಿಕೃತ ಬಡತನ ರೇಖೆಗಳು ಕೆಲವು ರಾಜ್ಯಗಳಲ್ಲಿ ಇತರೆ ರಾಜ್ಯಗಳಿಗಿಂತ ಹೆಚ್ಚಿರುತ್ತದೆ, ಏಕೆಂದರೆ ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಸಿ ಆಗುತ್ತೆ. ರಾಜ್ಯದ ಒಟ್ಟು ಉತ್ಪನ್ನವು ರಾಜ್ಯದಿಂದ ರಾಜ್ಯಕ್ಕೆ ಏನಂತಂದ್ರೆ ಬದಲಾಗುತ್ತದೆ. ರಾಜ್ಯದ ಒಟ್ಟು ಉತ್ಪನ್ನ ಏನಂತಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಏನಂತಂದ್ರೆ ಬದಲಾಗುತ್ತದೆ. ಅದಕ್ಕೆ ಏನಂತಂದ್ರೆ ಈ ಬಡತನ ರೇಖೆ ಏನಂತಂದ್ರೆ ರಾಜ್ಯಗಳಿಂದ ರಾಜ್ಯಗಳಿಗೆ ಏನಂತಂದ್ರೆ ಹೆಚ್ಚಿರುತ್ತೆ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಇದು ಅಂತ ನಿಮಗೇನಂತಂದ್ರೆ ಕಾಲಾನುಕ್ರಮದಲ್ಲಿ ಕೇಳಿದ್ದಾರೆ, ಯಾವ್ದ್ಯಾವುದು ಎಷ್ಟರಲ್ಲಿ ಅಂತೇಳಿ. ಮಾನವ ಅಭಿವೃದ್ಧಿ ಸೂಚ್ಯಂಕ 1990, ಹೌದು 1990. ಸಾಮರ್ಥ್ಯದ ಬಡತನ ಸೂಚ್ಯಂಕ ಇದು ಎಷ್ಟರಲ್ಲಿ ಅಂತಂದು ಕೇಳಿದ್ರೆ 1990 ಇದು ಕೂಡ. ನೆಕ್ಸ್ಟ್ ಏನಂತಂದ್ರೆ ಮಾನವ ಬಡತನ ಸೂಚ್ಯಂಕ 1997. ಬಹು ಆಯಾಮಗಳ ಬಡತನ ಸೂಚ್ಯಂಕ 2010. ಇವೆರಡು ಕೂಡ ಏನಂತಂದ್ರೆ ನಾನು ನಿಮಗೆ ಒಂದಿನ ಇದನ್ನು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿತ್ತು, ಬಡತನ ನೋಡ್ರಿ ಅಂತ ಹೇಳಿದ್ನಲ್ಲ, ಬಡತನ ಕ್ಲಾಸ್ ನೋಡ್ರಿ ಅಂತ ಹೇಳಿದ್ನಲ್ಲ, ಬಡತನ ಕ್ಲಾಸ್ ಒಳಗಿಂದ ಬಂದವ ನೋಡಿ. ಇವೆಲ್ಲ ಸೂಚ್ಯಂಕದ ಬಗ್ಗೆ ಹೇಳಿನಿ ನಾನು, ಈ ಸೂಚ್ಯಂಕದ ಬಗ್ಗೆ ಹೇಳಿನಿ. ಸೊ ಅದಕ್ಕೇನಂತಂದ್ರೆ ಮಾನವ ಅಭಿವೃದ್ಧಿ ಸೂಚ್ಯಂಕ ಅಂತೂ ಹೇಳಿ ನಾನು ಕ್ಲಾಸಲ್ಲಿ, ಇದು ಕೂಡ ಹೇಳಿನಿ, ಬಹು ಆಯಾಮಗಳು ಎರಡು ಹೇಳ್ದಂಗೆ ಆಯಿತು. ನೆಕ್ಸ್ಟ್ ಇವೆರಡು ಸೂಚ್ಯಂಕಗಳು ಮುಂದೆ ಬರ್ತಾವೇನು ಬಡತನ ಮತ್ತು ನಿರುದ್ಯೋಗದಲ್ಲಿ. ಇಲ್ಲಿ ಸರಿಯಾದ ಉತ್ತರ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ನಾವು ಯಾವುದಕ್ಕೆ? 4ಕ್ಕೆ. 4, 3, 2, 1. ಒಂದು ಲಾಸ್ಟ್ ಇದ್ದಿದ್ದು ಇಲ್ಲಿನೂ ಒಂದೈತಿ, ಇಲ್ಲಿನೂ ಒಂದೈತಿ. ಬಟ್ ಏನಂತಂದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಎ ಆಗುತ್ತೆ. ಇಲ್ಲಿ ಯಾವುದು ಕೆಲವೊಬ್ರು ಬಿ ಹಾಕಿರ್ತಾರೆ, ಬಟ್ ಬಿ ತಪ್ಪು. ಇಲ್ಲಿ ಎ ಸರಿಯಾದ ಉತ್ತರ ಆಗುತ್ತೆ. 4, 3, ನೆಕ್ಸ್ಟ್ 2, 1 ಸರಿನಾ? ಎಸ್. ಇದಾದ ನಂತರ ಇಲ್ಲಿ ದೊಡ್ಡ ತಳ್ಳುವಿಕೆಯ ಬಿಗ್ ಫುಸ್ ಸಿದ್ಧಾಂತದ ಮೊದಲ ಏನಂತಂದ್ರೆ ಮುಂದಿಟ್ಟವರು ಯಾರು ಅಂತೇಳಿ ಕೇಳ್ಯಾರ ನಿಮ್ಗೆ. ರೋಸನ್ಸ್ಟೈನ್ ರೊಡಾನ್ ಅವರು ಏನಂತಂದ್ರೆ ಈ ಸಿದ್ಧಾಂತವನ್ನು ಕೊಟ್ಟಿದ್ದಾರೆ. ಬಿ ಸರಿಯಾದ ಉತ್ತರ ಆಗುತ್ತೆ ನೋಡ್ರಿ ಇದಕ್ಕೆ. ಸರಿನಾ? ನೆಕ್ಸ್ಟ್ ಕೆಲವೊಬ್ರಿಗೆ ಏನಂತಂದ್ರೆ ತಲೆ ಕಿರ್ರಾಗತ್ತಿರ್ಬೇಕು, ಕೆಲವೊಬ್ರು ತಪ್ಪು ಆಗಿ ಬಂದವ್ರಿಗೆ ಕೂಡ ಏನಂತಂದ್ರೆ ಸ್ವಲ್ಪ ತಲೆ ಬ್ಯಾನೆ ಆಗ್ತದೆ. ಎಲ್ರಿಗೂ ತಪ್ಪು ಆಗೋದು, ಎಲ್ಲ ಪರ್ಫೆಕ್ಟ್ ಯಾರಿಲ್ಲ ಭೂಮಿ ಮೇಲೆ. ನೆಕ್ಸ್ಟ್ ಏನಂತಂದ್ರೆ ರೋಸ್ಟೋವ್ನ ಬೆಳವಣಿಗೆಯ ಹಂತಗಳನ್ನು ಹೀಗೆ ವಿಂಗಡಿಸಲಾಗಿದೆ. ಎಷ್ಟು ಈಸಿ ಕ್ವಶನ್ ರೀ ಇದಪ್ಪ. ಡೈರೆಕ್ಟ್ ಏನಂತಂದ್ರೆ 5 ಹಂತಗಳಲ್ಲಿ ಏನಂತಂದ್ರೆ ಬೆಳವಣಿಗೆಯ ಹಂತಗಳನ್ನು ಅವ್ರು ಏನಂತಂದ್ರೆ ವಿವರಿಸಿದ್ದಾರೆ. ನೋಡಿದ ಕೂಡಲೇ ಆಗ್ಬಹುದು ಇದು 5 ಹಂತಗಳು. ನೆಕ್ಸ್ಟ್ ಇಲ್ಲಿ ಮನೆ ಏನಂತಂದ್ರೆ ನಿಮಗೆ ಇದನ್ನು ಕೂಡ ಏನಂತಂದ್ರೆ ಯಾವ್ಯಾವ ಸಿದ್ಧಾಂತಗಳನ್ನು ಯಾರು ಅಂತೇಳಿ ಹೇಳಿದ್ನಿ ಅಲ್ಲ. ಎ ಸುಂಪಿಟರ್ ಕರೆಕ್ಟ್, ಲಾಭ ಅಪಾಯದ ಸಿದ್ಧಾಂತ. ರಿಕಾರ್ಡೋ ಅವರ ಅಂತಾರಾಷ್ಟ್ರೀಯ ವ್ಯಾಪಾರ ತುಲನಾತ್ಮಕ ಪ್ರಯೋಜನ ಸಿದ್ಧಾಂತ. ಆಡಮ್ ಸ್ಮಿತ್ ಅಂತಾರಾಷ್ಟ್ರೀಯ ವ್ಯಾಪಾರ ಸಂಪೂರ್ಣ ಏನಂದ್ರೆ ಪ್ರಯೋಜನ ಸಿದ್ಧಾಂತ. ಮತ್ತು ಕಾರ್ಲ್ ಮಾರ್ಕ್ಸ್ ಅವರು ಇಲ್ಲಿ ಏನಂತಂದ್ರೆ ತಪ್ಪಾಗುತ್ತೆ. ಕಾರ್ಲ್ ಮಾರ್ಕ್ಸ್ ಅವರು ಹೆಚ್ಚುವರಿ ಸಿದ್ಧಾಂತ ಅಲ್ಲ, ಹೆಚ್ಚುವರಿ ಮೌಲ್ಯದ ಸಿದ್ಧಾಂತ ಅಲ್ಲ. ಸೊ ಡಿ ಸರಿಯಾದ ಉತ್ತರ ಇಲ್ಲಿ ಆಗುತ್ತೆ. ನೆಕ್ಸ್ಟ್ ಒಂದು ನಿರ್ದಿಷ್ಟ ಅವಧಿಯಲ್ಲಿ ದೇಶದ GDP ಇದಕ್ಕೆ ಸಮನಾಗಿರುತ್ತೆ. ನೋಡ್ರಿ ಇಲ್ಲಿ ಸರಿಯಾದ ಉತ್ತರ ಎ ಆಗುತ್ತೆ. ರಾಷ್ಟ್ರವು ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ. ನೋಡ್ರಿ ಉತ್ಪಾದಿಸಿದ ಎಲ್ಲ ಅಂತಿಮ ಸರಕು ಮತ್ತು ಸೇವೆಗಳ ಮಾರುಕಟ್ಟೆ ಮೌಲ್ಯ ಯಾವುದು ಉತ್ಪಾದನೆ ಮಾಡಿದ್ದ ಅದು ಮ್ಯಾಟ್ರ್ ಆಗ್ತದಲ್ಲ. ಒಂದು ವರ್ಷದ ಅವಧಿಯಲ್ಲಿ
ಉತ್ಪಾದಿಸಿದ ಸರಕು ಮತ್ತು ಸೇವೆಗಳ ಅಂತಿಮ ಮಾರುಕಟ್ಟೆ ಮೌಲ್ಯ, ಒಟ್ಟು ಮೌಲ್ಯ ಎಂಥ ಮೌಲ್ಯ ಆಗಿರಬೇಕು, ಹಣ ರೂಪದ ಮೌಲ್ಯ. ಬಟ್ ಇಲ್ಲಿ ಏನಂತಂದ್ರೆ ಹಣ ರೂಪದ ಮೌಲ್ಯ ಕೊಟ್ಟಿಲ್ಲ, ರಾಷ್ಟ್ರವು ಉತ್ಪಾದಿಸುವ ಸರಕು ಮತ್ತು ಸೇವೆಗಳ ಒಟ್ಟು ಮೌಲ್ಯ ಸರಿಯಾದ ಉತ್ತರ ಆಗುತ್ತೆ ಇಲ್ಲಿ. ನೆಕ್ಸ್ಟ್, ಇದಾದ ನಂತರ ಕೆಳಗಿನ ಯಾವ ಪರಿಕಲ್ಪನೆಗಳು ಸಾಮಾಜಿಕ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗ್ಗಳ ಸಾಮಾಜಿಕ ನಿಯಂತ್ರಣಕ್ಕೆ ಸಂಬಂಧಿಸಿದೆ ಅಂತೇಳಿ ಕೇಳಿದ್ದಾರೆ. ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ, ಆದ್ಯತಾ ವಲಯ ಸಾಲಗಳು ಮತ್ತು ಗ್ರಾಮೀಣ ಬ್ಯಾಂಕುಗಳು, ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ಗಳು, ಹೊಸ ಪೀಳಿಗೆ ಖಾಸಗಿ ವಲಯ ಬ್ಯಾಂಕುಗಳು ಮತ್ತು ಬಾಗಿಲಲ್ಲಿ ಏನಂತಂದ್ರೆ ಬ್ಯಾಂಕಿಂಗ್, ವ್ಯಾಪಾರ ವರದಿಗಾರ ಮತ್ತು ಏನಂತಂದ್ರೆ ಫಿನ್ಟೆಕ್ ಪೂರೈಕೆದಾರರು, ಫಿನ್ಟೆಕ್ ಪೂರೈಕೆದಾರರು. ಇಲ್ಲಿ ಯಾವುದು ಪರಿಕಲ್ಪನೆ ಸಾಮಾಜಿಕ ಬ್ಯಾಂಕಿಂಗ್ ಅಥವಾ ಬ್ಯಾಂಕಿಂಗ್ ಸಾಮಾಜಿಕ ನಿಯಂತ್ರಣಕ್ಕೆ ಸಂಬಂಧಪಟ್ಟಿದೆ ಅಂತೇಳಿ ಕೇಳಿದ್ದಾರೆ. ಇಲ್ಲಿ ಏನಂತಂದ್ರೆ ನೇರವಾದ ಇದು ನೋಡಿದ ಕೂಡಲೇ ಆಗ್ಬಹುದು ಇಂಟರ್ನೆಟ್ ಬ್ಯಾಂಕಿಂಗ್ ಮತ್ತು ಮೊಬೈಲ್ ಬ್ಯಾಂಕಿಂಗ್ ಅಂತ. ಸರಿನಾ? ಎಸ್. ಇದಾದ ನಂತರ ಈ ಕೆಳಗಿನ ಯಾವ ಸಂಸ್ಥೆಯು ಭಾರತದಲ್ಲಿ ಗೃಹ ನಿರ್ಮಾಣದ ಹಣಕಾಸು ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದೆ? NSB ರೀ. ಇದು ನೇರವಾದ ಕ್ವಶನ್ ಏನಂತಂದ್ರೆ ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ಅಂತೇಳಿ ಸರಿಯಾದ ಉತ್ತರ ಆಗುತ್ತೆ. ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಯಾವ ಬ್ಯಾಂಕು? ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್. ಎಲ್ಲರೂ HDFC ಬ್ಯಾಂಕ್ ಅನ್ಕೊಳ್ತೀರಿ, ಅಲ್ಲ ನೋಡ್ರಿ. ಗೃಹಗಳ ನಿರ್ಮಾಣದ ಬ್ಯಾಂಕ್ ಅಂತ ಸಾಲ ಕೊಡುವಂಥ ಬ್ಯಾಂಕ್ ಯಾವುದು? NSB. ಇದು ಕ್ಲಾಸ್ ಮಾಡೀನಿ ನಾನು ಆಲ್ರೆಡಿ, ಇದು ಕೂಡ ಕ್ಲಾಸ್ ಮಾಡೀನಿ. ಇದೇ ಇದು NHB, ನ್ಯಾಷನಲ್ ಹೌಸಿಂಗ್ ಬ್ಯಾಂಕ್ಸ್ ಅಂತೇಳಿ ಬರುವಂಥದ್ದು. ಇದು ಏನಂತಂದ್ರೆ ಗೃಹಗಳಿಗೆ ಸಾಲ ಸೌಲಭ್ಯವನ್ನು ಕಲ್ಪಿಸಿಕೊಡುವಂಥ ಅಪೆಕ್ಸ್ ಬ್ಯಾಂಕ್ ಅಂತೇಳಿ ಕರೀತಾರೆ ಅಂತೇಳಿ ಹೇಳಿದ್ದೀನಿ ನಾನು ನಿಮಗೆ. ಯಾವುದನ್ನು? NHB ಅನ್ನು 1988 ಜುಲೈ 9ಗೆ ಏನಂತಂದ್ರೆ ಇದು ಸ್ಥಾಪನೆ ಆಗಿರುವಂಥ ಬ್ಯಾಂಕ್ ಆಗಿದೆ NHB. ನೆಕ್ಸ್ಟ್, ಇದಾದ ನಂತರ ಕೆಳಗಿನ ಮಾರುಕಟ್ಟೆಗಳಲ್ಲಿ ಯಾವುದು ಫಾರ್ವರ್ಡ್ ಮಾರ್ಕೆಟ್ ಕಮಿಷನ್ ಇಂದ ಸ್ವತಂತ್ರವಾಗಿ ನಿಯಂತ್ರಿಸಲ್ಪಡುತ್ತದೆ? ಆಲ್ರೆಡಿ ಹೇಳಿನಿ, ಸರಕು ವಿನಿಮಯ. ನೆಕ್ಸ್ಟ್, ಇಲ್ಲಿ ಆರ್ಥಿಕ ಬೆಳವಣಿಗೆಯ ಹ್ಯಾರೋಲ್ಡ್ ಮತ್ತು ಡೋಮರ್ ಯಾರ್ಯಾರು ಆಗಬೇಕಿದು? ಹ್ಯಾರೋಲ್ಡ್ ಆಗ್ಯದ. ಹ್ಯಾರೋಲ್ಡ್ ಮತ್ತು ಡೋಮರ್ ಮಾದರಿಗಳು ಇದರ ಅನುಭವಗಳನ್ನು ಆಧರಿಸಿದೆ. ಯಾವುದರ ಅಂತಂದ್ರೆ ಮುಂದುವರೆದ ಆರ್ಥಿಕತೆಗಳು. ಬಿ ಸರಿಯಾದ ಉತ್ತರ ಆಗುತ್ತೆ, ಮುಂದುವರೆದ ಆರ್ಥಿಕತೆಗಳು. ನೆಕ್ಸ್ಟ್, ಇದಾದ ನಂತರ ನಿಮಗೆ ಏನಂತಂದ್ರೆ ಕ್ವಶನ್ಸ್ ಕೇಳಿದ್ದಾರೆ. ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತೇಳಿ ಇಲ್ಲಿ ನೋಡ್ರಿ. ಒಂದೇದು ಏನಂತಂದ್ರೆ 3 ಕ್ವಶನ್ ಏನಂತಂದ್ರೆ ಒಂದೇ ಕಡೆ ಏನಂತಂದ್ರೆ ನಿಮಗೆ ಏನಂತಂದ್ರೆ ನಾನು ತಗೊಂಡಿದ್ದೀನಿ. ಅವು ಏನೇನಾದವೆ ಅಂತೇಳಿ ನೋಡೋಣ ಈಗ. ಹಾಗಾದ್ರೆ ಒಂದೇದು ಯಾವುದು ಅಂತ ಕೇಳಿದ್ರಲ್ಲಿ ನೇರವಾದ ಕ್ವಶನ್ ಏನಂತಂದ್ರೆ ಬಳಕೆ ಜೀವನದ ಚಕ್ರ ಸಿದ್ಧಾಂತವನ್ನು ಏನಂತಂದ್ರೆ ಕೊಟ್ಟವ್ರು ಯಾರು? ಆಲ್ರೆಡಿ ಆಗಿದೆ ಇದು ಕ್ವಶನ್, ಹೇಳಿನಿ. ನೆಕ್ಸ್ಟ್ ಏನಂತಂದ್ರೆ ಸ್ವಾಯತ್ತ ಹೂಡಿಕೆಯು ಯಾವುದರ ಆಧಾರದ ಮಟ್ಟವನ್ನು ಬದಲಾಯಿಸುತ್ತದೆ ಅಂತೇಳಿ ಇಲ್ಲಿ ಏನಂತಂದ್ರೆ ಕ್ವಶನ್ಸ್ ಆಗಿದೆ. ಯಾವುದರ ಮಟ್ಟವನ್ನು ಬದಲಾಯಿಸುತ್ತದೆ ಅಂತೇಳಿ ಕ್ವಶನ್ಸ್ ಕೇಳಿದ್ದಾರೆ. ಇದು ಎಷ್ಟನೇ ಕ್ವಶನ್ ಅಂತಂದ್ರೆ 94ನೇ ಕ್ವಶನ್ಸ್ ಆಗಿರುತ್ತೆ ಇದು. ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ ಒಂದೇ ನಿಮಿಷ ಏನಂತಂದ್ರೆ ವೇಟ್ ಮಾಡ್ರಿ, ಅದಕ್ಕೆ ಸರಿಯಾದ ಉತ್ತರ ಯಾವುದು ಅಂತೇಳಿ ಇಲ್ಲಿ ಏನಂತಂದ್ರೆ ನಾನೇನಂತಂದ್ರೆ ನೋಡಿದೆ, ಅದನ್ನು ಸ್ಕ್ರೀನ್ ಶಾಟ್ ಹೊಡೆದಿದೆ. ಇಲ್ಲಿ 95ನೇ ಕ್ವಶನ್ಸ್ ಹೇಳೋಣ, ಅದನ್ನು ನಾನೇನಂತಂದ್ರೆ ಹೇಳ್ತೀನಿ. 91ನೇ ಕ್ವಶನ್ಸ್ ಅನ್ನು ನೋಡಿದಾಗ ನಾವು ಯಾವುದಾಗುತ್ತೆ ಅಂತಂದ್ರೆ 94ನೇದು ಏನಂತಂದ್ರೆ ಡಿ ಸರಿಯಾದ ಉತ್ತರ ನೋಡ್ರಿ. ಆದಾಯದೊಂದಿಗೆ